ನಾವು ಪಾಪ KRS ಅವರು ಎಸಿ ರೂಮ್ ಅಲ್ಲಿ ಪೇಂಟ್ ಹೊಡ್ಕೊಂಡು ಕುತ್ಕೊಂಡು ಇಲ್ಲಿ ಪುಂಗಾಣಿ ಬಿಡ್ತಾ ಇದೀವಿ. ಈಗ ಮಾಧ್ಯಮಗಳು ಮಾಡ್ತಾ ಇದ್ದೇವೆ. ಈಗ ಮಾಧ್ಯಮದ ಮೇಲೆ ಹೇಳ್ತಾ ಇದ್ರು ಹೆಂಗೆ ಸರ್, ನೀವು ನಮ್ಮನ್ನ ಪ್ರಶ್ನೆ ಮಾಡ್ತೀರಿ, ನಿಮ್ಗೆ ಯಾಕೆ ಓಟ್ ಬಿದ್ದಿಲ್ಲ, ಇಷ್ಟು ಓಟ್ ಬಿದ್ದಿಲ್ಲ, ನೀವ್ ಯಾಕೆ ಇನ್ನ ಓಟ್ ತಗೊಳ್ಳೋದಕ್ಕಾಗಿಲ್ಲ, ಜನ ಯಾಕೆ ನೀವು ಬೆಂಬಲಿಸ್ತಾ ಇದ್ದೀರಾ ಅಂತ ಬೆಂಬಲಿಸ್ತಾರೆ ಅಂತ ಕೇಳ್ತೀರಿ. DK ಶಿವಕುಮಾರ್ ನರೇಂದ್ರ ಮೋದಿ ಜನರಿಗೆ ಹೆಂಗ್ ಪರಿಚಯ ಆದ್ರು? ಜನರಿಗೆ ನರೇಂದ್ರ ಮೋದಿ ಹೆಂಗ್ ಪರಿಚಯ ಆದ್ರು? ಅದೇ ತರ ನೀವು ಮಾಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರ ಮಗಳು ಜನರಿಗೆ ಹೆಂಗ್ ಪರಿಚಯ ಆದ್ರು? DK ಶಿವಕುಮಾರ್ ಅವರ ಮಗಳು ಜನರಿಗೆ ಹೆಂಗ್ ಪರಿಚಯ ಆದ್ರು? ಅವ್ರು ಏನ್ ಮಾಡ್ತಾ ಇದ್ದಾರೆ? ದುಡ್ಡು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದಾರೆ. ನೀವು ಅದನ್ನ ಇಟ್ಕೊಂಡು ಅವ್ರ ಅಪ್ಪಂದು ತಾತುಂದು ಹೆಸರು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದಾರೆ. ಅದಕ್ಕೆ ಬೆಂಬಲ ಕೊಟ್ಟವ್ರು ಯಾರು? ಇದೇ ಮಾಧ್ಯಮಗಳಲ್ವಾ? ಅವ್ರಿಗೆ ಬೆಂಬಲ ಕೊಡೋದಕ್ಕೆ ನಿಮ್ಗೆ ಮಾಧ್ಯಮಗಳು ಸುದ್ದಿ ಮಾಡೋದಕ್ಕೆ ಸಮಸ್ಯೆ ಇಲ್ಲ. ಆದ್ರೆ KRS ಪಕ್ಷದವರಿಗೆ ಸುದ್ದಿ ಮಾಡೋದಕ್ಕೆ ಪಾಪ ಅವ್ರಿಗೆ ಬಹಳಷ್ಟು ಸಮಸ್ಯೆ. ಅಂದ್ರೆ ಏನಿದು KRS ಪಕ್ಷ ಏನು ರವಿಕೃಷ್ಣ ರೆಡ್ಡಿ, ರಘು ಜಾಣಗಿ ಇರುವಂತ KRS ಪಕ್ಷದಲ್ಲಿ ಇರುವಂತ ಪದಾಧಿಕಾರಿಗಳಿಗೆ ನಾವು ಇದನ್ನ ಪಕ್ಷ ಕಟ್ತಾ ಇದೀವ? ಮಾಧ್ಯಮಗಳು ಗೊತ್ತಾಗ್ಬೇಕಲ್ವಾ? ನೀವು ಮಾಧ್ಯಮಗಳಿಗೆ ಹೆಂಗ್ ಬೇಕಂದ್ರೆ ಬಾಯಿ ಬಂದಂಗ್ ಮಾತಾಡಿದ್ರೆ ಬಾಯಿ ಬಂದ ಯಾರು ಮಾತಾಡ್ತಾ ಇದ್ದಾರೆ? ನಾವು ಕೇಳ್ತಾ ಇದೀವಿ, ನಮ್ಮ ಹಕ್ಕು ನಾವು ಯಾರು ಮಾತಾಡಿಲ್ಲ, ನಾವು ಕೇಳ್ತಾ ಇದ್ದೀವಿ. ನಾವು ಹೋಗಿ ಮನವಿ ಮಾಡ್ಕೊಂಡಿದೀವಿ ಮಾಧ್ಯಮದವ್ರಿಗೆ, ಅವ್ರಿಗೂ ಕೈ ಮುಗಿದು ಕೇಳ್ಕೊಂಡು ಬಂದಿದೀವಿ, ಲೈವ್ ಮಾಡಿ ನಿಮಗೆ ಕೈ ಮುಗಿದ್ದೀವಿ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲಾರು ನನ್ನ ಪತ್ರವತೆ ಅಂತ ಬರ್ತಾರೆ. ಇಲ್ಲಿ JCB ಪಕ್ಷಕ್ಕೋ ಇನ್ನೊಂದಕ್ಕೆ ಹೋಗೋಣ, ಬಿರಿಯಾನಿ, ಓಟಿ ಪ್ಯಾಕೆಟ್, ಕನಿಷ್ಠ ಪಕ್ಷ ಏನ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಚುನಾವಣೆ ನಡೆಯುತ್ತೆ ತನಕ ಅದಾರು ಸಿಗುತ್ತೆ. ಇದು ಹೇಗೆ ರಘು ಜಾಣಗಿರೋದು ಅಥವಾ ರವಿಕೃಷ್ಣ ರೆಡ್ಡಿ ಪಕ್ಷ ಆಗ ಸಾಧ್ಯ? ಮಾಧ್ಯಮಗಳು ಅವ್ರು ಏನ್ ಕೆಲಸ ಮಾಡೋಕ್ ಮಾಡ್ತಾ ಇದಾರೆ. ಏನ್ ಸಮಸ್ಯೆ ಇದೆ ನಿಮ್ಗೆ? ಸರಿ ಆಯ್ತು, ನನಗೆ ಇನ್ನೊಂದು ಪ್ರಶ್ನೆ ನೀವೇ ಉತ್ತರ ಕೊಡಿ. ಇಲ್ಲ ಒಂದು ನಿಮಿಷ ನಿಮ್ಗೆ ಒಂದು ಹೇಳ್ತೀನಿ. ಅಲ್ಲ ದುಡ್ಡು ಕೇಳಿ ಮತ್ತೆ ಯಾಕೆ ವರದಿ ಮಾಡ್ತಾ ಇಲ್ಲ ನೀವು? ವರದಿ ಯಾಕೆ ಮಾಡ್ತಾ ಇಲ್ಲ? ಕೇಳಿಲ್ಲ ಅಂದ್ರೆ ನೀವ್ ಹೆಂಗ್ ಹೇಳ್ತೀರಾ? ದುಡ್ಡು ಕೇಳೋದು ಬೇಡ, ವರದಿ ಈಗ ವರದಿ ಅವ್ರಿಷ್ಟ. ಯಾರು ಕರೆಕ್ಟ್ ಆಗಿ ಪ್ರಾಪರ್ ಚಾನೆಲ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅವ್ರಿಗೆ. ಅರೆ ಸಾರ್, ನೀವು ಅಷ್ಟು ಪಕ್ಷ ಬೆಳೆದಿಲ್ಲ, ಬಂದಿಲ್ಲ. ನಿಮ್ದು ಪಕ್ಷ ಬೆಳೆದಾಗ ಬರ್ತಾರೆ. ಆಕ್ಚುಲಿ ನಾವು ಬೇಕೂಫೆ, ಬಹುಶಃ ನಾನು ಮತ್ತೆ ನಮ್ಮ ಪಾರ್ಟ್ನರ್ ಇಬ್ರು ಬೇಕೂಫ್ಗಳೇ. ರಘುವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ್ ಸರ್, ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ವರ್ಕಿಂಗ್ ಪ್ರೆಸಿಡೆಂಟ್ ಇವಾಗ KRS ಪಾರ್ಟಿನ ವರ್ಕಿಂಗ್ ಪ್ರೆಸಿಡೆಂಟ್ ನೀವು. ಹೌದು ಸರ್. ಹೇಗಿದೆ ವರ್ಕಿಂಗ್ ಪ್ರೆಸಿಡೆಂಟ್ ಕಾರ್ಯಕಲಾಪಗಳು? ವರ್ಕಿಂಗ್ ಪ್ರೆಸಿಡೆಂಟ್ ಅಂದ್ರೇನೆ ಕೆಲಸ ಮಾಡೋ ಪ್ರೆಸಿಡೆಂಟ್ ಅಂತ ಸರ್. ಈಗ ಕೆಲಸ ಶುರು ಮಾಡಿದೀವಿ, ಮಾಡ್ತಾ ಇದೀವಿ. ಮಾಡುವಂತದ್ದು ಬಹಳಷ್ಟಿದೆ, ಹೀಗೆ ನಡೀತಾ ಇದೆ ಸರ್. ನೀವು ಗಮನಿಸ್ತಾ ಇದೀರಿ. ನಿಮ್ ಅಧ್ಯಕ್ಷರನ್ನ ಯಾಕೆ ಬೇಗ ತೆಗೆದ್ಬಿಟ್ರಲ್ಲ? ಇನ್ನೊಂದ್ ಸ್ವಲ್ಪ ಮೂವ್ ಮಾಡೋದಾಗಿತ್ತಾನೆ. ಅಧ್ಯಕ್ಷರು ತೆಗ್ದಿರೋದಲ್ಲ ಸರ್, ಅದು ಈಗ ಅಧ್ಯಕ್ಷರು ಅಂದ್ರೆ ಬೇರೆಯವರು ಅಧ್ಯಕ್ಷ ಆಗೋದಕ್ಕೆ ಅವಕಾಶವನ್ನ ಅವ್ರು ಮಾಡ್ಕೊಟ್ಟಿರುವಂತದ್ದು. ಸೊ ನಮ್ಮ ಪಕ್ಷದಲ್ಲಿ ಈಗ KRS ಪಕ್ಷ ಸ್ಥಾಪನೆ ಮಾಡಿರುವಂತದ್ದೇ ಇದು ಏನು ಒಂದ್ ರೀತಿ ಕುಟುಂಬ ರಾಜಕಾರಣ, ಇದೆಲ್ಲ ಹೋಗ್ಬೇಕು, ಮತ್ತೆ ಯಾರೋ ಒಬ್ಬರೇನೆ ಜಾಂಡ ಹೊಡ್ಕೊಂಡು ಇಲ್ಲಿರೋದು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗೇನೆ ನಾವೆಲ್ಲ ಒಂದಷ್ಟು ಜನ ರಾಜಕಾರಣ ಮಾಡೋದಕ್ಕೆ ಬಂದಿರೋದು ಇವತ್ತು. ಸೊ ಇಂಥ ಸಂದರ್ಭದಲ್ಲಿ ರವಿಕೃಷ್ಣ ರೆಡ್ಡಿ ಅವರೇ ಎಷ್ಟು ವರ್ಷ ಅಂತ ರಾಜ್ಯಾಧ್ಯಕ್ಷರಾಗಿ ಇಟ್ಕೊಳ್ಳೋದು ಸಾಧ್ಯ? ಮತ್ತೆ ಬೇರೆಯವರು ನೋಡೋರ್ಗು ಹೇಗೆ ಕಾಣಿಸುತ್ತೆ? ಇವ್ರೆಲ್ಲಾರ್ಗು ಮಾತಾಡ್ತಾರೆ, ಎಲ್ಲಾರ್ಗು ಹೇಳ್ತಾರೆ ಇವರೇನೆ ಯಾವಾಗ್ಲೂ ರಾಜ್ಯಾಧ್ಯಕ್ಷ ಅಂತ. ಎಷ್ಟು ವರ್ಷ ಅಂತ ರವಿಕೃಷ್ಣ ರೆಡ್ಡಿ ರಾಜ್ಯಾಧ್ಯಕ್ಷ ಆಗಿ ಮುಂದುವರಿಬೇಕು ಅಂತ ಹೇಳಿ ಜನರಿಗೂ ಅನ್ಸುತ್ತಲ್ಲ. ಸೊ ಹಾಗಾಗಿ ನಮ್ಮ ಪಕ್ಷದಲ್ಲಿ ಒಂದು ಇಂಟರ್ನಲ್ ಡೆಮೋಕ್ರಸಿ ಇರೋ ಕಾರಣಕ್ಕಾಗಿ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರಾಗೇನೆ ಇದು. ಆಮೇಲೆ ನೋಡಿ, ಆ ವಿಚಾರನ ಹೇಳ್ಬೇಕು. ಇಂಟರ್ನಲ್ ಡೆಮೋಕ್ರಸಿ ಅಂತ ಅಂದ್ರೆ ಇದನ್ನ ಪಕ್ಷ ಸ್ಥಾಪನೆ ಆದಾಗ್ಲೇನೆ ಇದೊಂದು ಇಂಟರ್ನಲ್ ಡೆಮೋಕ್ರಸಿ ಇದ್ದಿದ್ದು ಆ ಬೈಲಾದಲ್ಲಿ. ಸೊ ಇದನ್ನ ಯಾರು ಮಾಡಿದ್ದು? ಇದನ್ನ ಖುದ್ದು ರವಿಕೃಷ್ಣ ರೆಡ್ಡಿ ಅವರು ಮಾಡಿರೋದು. ರವಿಕೃಷ್ಣ ರೆಡ್ಡಿ ಅವರು ಒಂದೊಂದು ದಿವಸ ತಾನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಬೇಕು ಅನ್ನೋ ಕಾರಣಕ್ಕಾಗಿನೇ ಆ ದಿನ ಅವರೇ ಅದನ್ನ ಬೈಲಾದಲ್ಲಿ ಸೇರ್ಪಡೆ ಮಾಡಿಸಿದ್ದು. ಅದಕ್ಕೆ ತಕ್ಕಂಗೆ ಅವ್ರು ನಡ್ಕೊಂಡಿದ್ದಾರೆ. ಒಬ್ಬ ಪದಾಧಿಕಾರಿ ಯಾವ ಪದಾಧಿಕಾರಿ ಸ್ಥಾನದಲ್ಲಿ ಇರ್ತಾರೆ ಅವರು ಎರಡು ಟರ್ಮ್ಗಿನ್ನ ಹೆಚ್ಚಿಗೆ ಕಾಲ ಅದರಲ್ಲಿ ಉಳಿಬಾರ್ದು, ಎಲ್ರಿಗೂ ಸ್ಥಾನಮಾನ ಸಿಗಬೇಕು, ಎಲ್ರಿಗೂ ಆ ತರದ ಅವಕಾಶಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಅವ್ರದ್ದು 2 ಟರ್ಮ್ ಮುಗೀತು, 3 ವರ್ಷ 6 ವರ್ಷ. ಸೊ ಹಾಗಾಗಿ ಈಗ ಅವರು ಗೌರವಾಧ್ಯಕ್ಷರಾಗಿದ್ದಾರೆ, ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ನ ಹೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಏನಕ್ಕೆ ಕೇಳಿದೆ ಅಂದ್ರೆ ಯಾರು ಕಳಿಸ್ಬಿಟ್ರಿ ಅಂದ್ಬಿಟ್ಟು, ಸ್ವಲ್ಪ ನಿಮ್ಗೂ ಇನ್ನೊಂದು 6 ತಿಂಗಳು ವರ್ಷ ಇದ್ದಿದ್ರೆ ಇನ್ನ ಸ್ವಲ್ಪ ನಿಮ್ಗೆ ಧೈರ್ಯಗಳು ಎಲ್ಲ ಬರಬೇಕಿತ್ತಲ್ಲ. ಮುಂಚೆನೆ ಹೋರಾಡ್ತಾ ಇದ್ದೀರಾ ನೀವು, ಅದ್ರ ಮೇಲೆ ಏನ್ ಡೌಟ್ ಇಲ್ಲ. ಆದ್ರೂ ಇನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಇದಾಗ್ತಿತ್ತು ಅನ್ನೋ ನನ್ನ ಅನಿಸಿಕೆ ಅಷ್ಟೇನೆ. ಯಾಕೆಂದ್ರೆ ಲಿಂಗೇಗೌಡರಿದ್ರು ಡೇರ್ ಅಂಡ್ ಡೆವಿಲ್, ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಸೊ ಅವರು ಎಕ್ಸ್ಪೈರ್ ಆದ್ಮೇಲೆ ಸ್ವಲ್ಪ ನಿಮ್ಗೆಲ್ಲ ಸ್ವಲ್ಪ ಇದಾಗಿದೆ ಅನ್ಸುತ್ತೆ. ಅಲ್ಲ, ಸ್ವಲ್ಪ ನಮ್ಗೆ ನಷ್ಟ ಆಗಿದೆ. ಯಾಕಂದ್ರೆ ಲಿಂಗೇಗೌಡರು ಒಂದು ದೊಡ್ಡ ಶಕ್ತಿ, ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿ, ಮತ್ತೆ ದೊಡ್ಡ ಪಿಲ್ಲರ್. ಅವರು ಒಂಥರ ಅಜಾನುಬಾಹು ಎಲ್ಲಾ ತರದವ್ರು, ಎಲ್ಲಾ ವಿಚಾರದಲ್ಲೂ ಜ್ಞಾನ, ತಿಳುವಳಿಕೆ, ಬೇರೆಯವ್ರನ್ನ ಮೋಟಿವ್ ಮಾಡೋದು, ಬಿದ್ದಿರೋರ್ನ ಎಬ್ಬರಿಸ್ಕೊಂಡು ಕರ್ಕೊಂಡ್ ಬರುವಂತದ್ದು, ಎಲ್ಲಾ ವಿಚಾರದಲ್ಲಿ ಲಿಂಗೇಗೌಡರು ಒಂದು ಏನಂತಾರೆ, ಒಬ್ಬ ಮನುಷ್ಯ ಈಗೂ ಇರ್ತಾನ, ಇಷ್ಟೆಲ್ಲ ಶಕ್ತಿವಂತನಾಗಿರ್ತಾನ ಅನ್ನುವಂತಹ ಒಂದು ಪರ್ಸನಾಲಿಟಿ ಅವರು. ಖಂಡಿತವಾಗಿಯೂ ಅವ್ರದ್ದು ನಷ್ಟ ಆಯ್ತು.
ಆದ್ರೆ ಅವರು ನಮ್ಮಲ್ಲಿ ಏನು ಒಂದು ಚೈತನ್ಯವನ್ನ, ಒಂದು ಸ್ಫೂರ್ತಿಯನ್ನ ಬಿತ್ತು ಹೋಗಿದ್ದಾರೆ. ಅದು ಖಂಡಿತ ಇವತ್ತು ಸ್ಪಿರಿಟ್ ಇನ್ನ ಹಂಗೆ ಇದೆ ಖಂಡಿತ. ಲಿಂಗೇಗೌಡರು ನಮ್ಮೆಲ್ಲರ ಜೊತೆ ಇದ್ದಾರೆ, ಸದಾಕಾಲ ನಮ್ಮ ಜೊತೆಗಿರ್ತಾರೆ, ಅದರಲ್ಲಿ ನೋ ಡೌಟ್. ನಾವೆಲ್ಲ ನಮಗಂತೂ ಲಿಂಗೇಗೌಡರು ನಾವು ಕಳ್ಕೊಂಡಿದೀವಿ ಅಂತ ಅನಿಸ್ತಾ ಇಲ್ಲ. ಆದ್ರೆ ಕೆಲವೊಂದ್ಸಲಿ ಇಲ್ಲ, ಫಿಸಿಕಲಿ ಅವ್ರು ಇಲ್ಲ ನಮ್ಮ ಜೊತೆಗೆ. ಆದ್ರೆ ಪ್ರತಿ ದಿವಸ ಅವ್ರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಲಿಂಗೇಗೌಡರು ಇರ್ಲಿಲ್ಲ ಅಂದಿದ್ರೆ ನಾವು ಇಷ್ಟೊಂದು ನಮ್ಗೆ ಇಷ್ಟು ಡ್ರೈವ್ ಇರ್ತಿರ್ಲಿಲ್ಲ. ಅದಕ್ಕೆ ಲಿಂಗೇಗೌಡ್ರನೇ ಕಾರಣ. ಹಂಗಾಗಿ ಲಿಂಗೇಗೌಡರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ ನಮ್ಮ ಒಂದು ಭಾವನೆ. ಸೊ ನೀವು ಕಾರ್ಯಾಧ್ಯಕ್ಷರಾದ್ಮೇಲೆ, ದೀಪಕ್ ಅವರು ಅಧ್ಯಕ್ಷರಾದ್ಮೇಲೆ ಏನೆಲ್ಲ ಹೊಸ ಕಾರ್ಯರೂಪಗಳನ್ನ ಈಗ ಹಳೇದ ರವಿಕೃಷ್ಣ ರೆಡ್ಡಿ ಲಿಂಗೇಗೌಡರಾಗ್ಲಿ ಮಾಡಿದಕ್ಕಿಂತ ಏನಾದ್ರು ಡಿಫ್ರೆಂಟ್ ಆಗಿ ಏನ್ ಮಾಡ್ತಾ ಇದ್ದೀರಾ? ಅದೇ ಹೋರಾಟನ, ಅದೇ ಟ್ರಾಫಿಕ್ ಪೊಲೀಸು, RTO, ಟ್ರಾಫಿಕ್ ಪೊಲೀಸು, ಗೌರ್ಮೆಂಟ್ ಆಫೀಸಿಯಲ್ಸ್, ಗೌರ್ಮೆಂಟ್ ಆಫೀಸ್ಗಳು, ಅದನ್ನ ಬಿಟ್ಟು ಏನಾದ್ರು ಹೊಸ ತರದ್ ಏನಾದ್ರು ಹೊಸ ಪ್ರೋಗ್ರಾಮ್ ಏನಾದ್ರು ಮಾಡ್ಕೊಂಡಿದ್ರೆ ಈಗ? ಖಂಡಿತವಾಗಿಯೂ ಆ ತರದ್ದು ಆಲೋಚನೆಗಳಲ್ಲೇ ಮತ್ತೆ ಆ ತರದ್ದು ಮೋಡಲ್ಲೇ ನಾವೀಗ ಕೆಲಸ ಮಾಡ್ತಾ ಇದೀವಿ. ಈಗ ಹಿಂದೆ ನಾವು ಆ ತರದ್ದು ಮಾಡ್ತಾ ಇದ್ವಿ. ಆದಿ ಬೀದಿಯಲ್ಲಿ ಪೊಲೀಸರು ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚದ ವಿಚಾರವಾಗಿ ನಾವು ಪ್ರಶ್ನೆ ಮಾಡೋದು, ಕೇಳೋದು, ಇದೆಲ್ಲ ಮಾಡ್ತಾ ಇದ್ವಿ. ಅದು ಈಗ ನಾವು ಸಾಕಷ್ಟು ವರ್ಷಗಳ ಕಾಲ ನಾವು ಅದನ್ನ ಮಾಡ್ಕೊಂಡು ಬಂದಿದ್ವಿ. ಇವತ್ತು KRS ಪಕ್ಷ ಏನಾದ್ರೂ ಇಷ್ಟು ಮಟ್ಟಿಗೆ ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ರೆ ಅದು ಅಂತಹ ಒಂದು ರಚನಾತ್ಮಕ ಕೆಲಸಗಳ ಕಾರಣದಿಂದಾಗಿ. ಜನ ಇವತ್ತು ಸರ್ಕಾರಿ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಇರುವಂತಹ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ಸಾಕ್ತಾ ಇರುವಂತಹ ಪೊಲೀಸರನ್ನ ನಾವು ಪ್ರಶ್ನೆನೇ ಮಾಡಬಾರ್ದು. ಅವ್ರನ್ನ ಪ್ರಶ್ನೆ ಮಾಡ್ಕೊಂಡು ಬದುಕೋದಕ್ಕೆ ಆಗಲ್ಲ. ಒಬ್ರು ಮ್ಯಾಜಿಸ್ಟ್ರೇಟ್, ತಹಶೀಲ್ದಾರ್ಗೆ ಪ್ರಶ್ನೆ ಮಾಡಕ್ಕಾಗುತ್ತಾ? ಒಬ್ರು DC ಗೆ ನಾವು ಪ್ರಶ್ನೆ ಮಾಡಕ್ಕಾಗುತ್ತಾ ಅನ್ನುವಂಥ ಸ್ಥಿತಿನಲ್ಲಿ ಜನ ಇದ್ರು. ಹಾಗಲ್ಲರಪ್ಪ, ಇದು ಸಂವಿಧಾನ ಇರುವಂತ ಒಂದು ರಾಷ್ಟ್ರ, ಪ್ರಜಾಪ್ರಭುತ್ವ ಇರುವಂತ ಒಂದು ದೇಶ, ಪ್ರಜೆಗಳೇ ಇಲ್ಲಿ ಸಾರ್ವಭೌಮರು. ಹಾಗಾಗಿ ನಾವು ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ನಮ್ಗೆ ಸಂವಿಧಾನ ನಮ್ಗೆ ಕೊಟ್ಟಿದೆ. ಎಲ್ಲದನ್ನೂ ಅಲ್ಲ, ನ್ಯಾಯಯುತವಾಗಿರುವಂತದನ್ನ ಅವರು ಅನ್ಯಾಯ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ನಮ್ಮದು, ಅದನ್ನ ನಾವು ಮಾಡ್ಬೇಕು ಅಂತ ಕೇಳಿದ ಕಾರಣಕ್ಕಾಗಿ KRS ಪಕ್ಷ ಅಂತಹ ರಚನಾತ್ಮಕ ಕೆಲಸಗಳಿಗೆ ಕೈ ಹಾಕಿದ ಕಾರಣಕ್ಕಾಗಿ ಸಾವಿರಾರು ಜನ, ಲಕ್ಷಾಂತರ ಜನ, ನಂಗೆ ಗೊತ್ತಿರೋ ಕೋಟ್ಯಾಂತರ ಜನರು KRS ಪಕ್ಷದಿಂದ ಸ್ಫೂರ್ತಿ ಪಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸಾವಿರಾರು ಜನರು ಪಕ್ಷಕ್ಕೆ ನೇರವಾಗಿ ಬಂದು ಸಾವಿರಾರು ಜನರು ಪಕ್ಷದಲ್ಲಿ ತೊಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ನಾಯಕರಾಗಿದ್ದಾರೆ, ಮುಖಂಡರಾಗಿದ್ದಾರೆ. ಇವತ್ತು ಅವರು ಅಂತ ಜನರು ಇವತ್ತು ಸಾವಿರಾರು ಜನರನ್ನ ಮುನ್ನಡೆಸುವಂತ ಶಕ್ತಿಯನ್ನ ಪಡ್ಕೊಂಡಿದ್ದಾರೆ. ಇದು ಕಳೆದ 6 ವರ್ಷದಲ್ಲಿ ನಡ್ಕೊಂಡು ಬಂದಿರುವಂತದ್ದು. ಈಗ ನಾವು ಒಂದು ಮಟ್ಟಕ್ಕೆ ಶಕ್ತಿವಂತರಾಗಿದ್ದೀವಿ. ಅಂದ್ರೆ ತುಂಬಾ ಆತರಕ್ಕೆ ನಾನು ಹೇಳ್ತಾ ಇಲ್ಲ, ಆದ್ರೆ ಅವತ್ತಿಂದ ಮಾಡಿದಂತಹ ಕೆಲಸಗಳು, ಪ್ರಯತ್ನಗಳು ಇವತ್ತು ನಮ್ಗೆ ಫಲ ಕೊಡುವ ಮಟ್ಟಕ್ಕೆ ಬಂದಿದೆ. ಇವತ್ತು ನಮ್ಮ ಪಕ್ಷದಲ್ಲಿ 60,000 ಜನರು ಹಣ ಕೊಟ್ಟು ಮೆಂಬರ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ. ಸಾವಿರಾರು ಜನರು ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಊರುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇವತ್ತು ಯಾವುದಾದ್ರೂ ಒಂದು ಪಾಲಿಸಿ ವಿಚಾರವಾಗಿ, ನೀತಿ ನಿಯಮಗಳ, ಯೋಜನೆಗಳ ವಿಚಾರವಾಗಿ, ಸರ್ಕಾರದ ದುರಾಡಳಿತದ ವಿಚಾರವಾಗಿ ಒಂದು ನಿರ್ಣಾಯಕವಾದ ಹೋರಾಟವನ್ನ ಮಾಡೋದಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಇವತ್ತು ಪಡ್ಕೊಂಡಿದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭಕ್ಕೂ ಇವತ್ತಿಗೂ ಸಂದರ್ಭ ಸ್ವಲ್ಪ ಬದಲಾಗಿದೆ. ಸೊ ಅವತ್ತು ನಮ್ಮ ಹತ್ರ ಇಷ್ಟು ಸ್ಟ್ರೆಂತ್ ನಿಜಕ್ಕೂ ಇದೆ ಅಂತ ಹೇಳಿ ನಮ್ಗೆ ಅನ್ಸಿರ್ಲಿಲ್ಲ. ಅವತ್ತಿನ ದಿವಸ ಆಗಿತ್ತು. ಆದ್ರೆ ಇವತ್ತು ಆ ಸ್ಟ್ರೆಂತ್, ಸಂಪನ್ಮೂಲ ಎಲ್ಲವೂ ನಮ್ಮಲ್ಲಿ ಇದೆ. ನಾವು ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ. ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ಅದನ್ನ ಶುರು ಮಾಡ್ಕೊಂಡು ಬಂದಿದೀವಿ. ನಮ್ಮ ದೀಪಕ್ ಅವರು ರಾಜ್ಯಾಧ್ಯಕ್ಷರು ಆದ್ಮೇಲೆ ಲೋಕಾಯುಕ್ತದ ವಿಚಾರ ಆಗಿರ್ಬೋದು, ಈ ಕನ್ನಡದ ವಿಚಾರಗಳಾಗಿರ್ಬೋದು, ಬೇರೆ ಬೇರೆ ಸರ್ಕಾರದ್ದು ಪಾಲಿಸೀಸ್ ಏನಿದಾವೆ ಅದನ್ನೆಲ್ಲ ಒಳ್ಳೆ ಪಾಲಿಸೀಸ್ ನ ಜಾರಿ ತರುವಂತ ವಿಚಾರವಾಗಿ ಆಗ್ರಹಿಸೋದು, ಇವೆಲ್ಲವನ್ನ ನಾವು ಮಾಡ್ತಾ ಇದೀವಿ. ಇದು ಒಂದ್ ರೀತಿಯಲ್ಲಿ ನಮ್ಮ ಪಕ್ಷ ಒಂದ್ ರೀತಿಯಲ್ಲಿ ಬೇರೆ ಇನ್ನೊಂದು ಹಂತಕ್ಕೆ ಹೋಗಿರುವಂತದ್ದ ಒಂದು ಸೂಚನೆ. ಖಂಡಿತವಾಗಿಯೂ ಪಕ್ಷ ಬೆಳೀತಾ ಇದೆ, ಅದರಲ್ಲಿ ನೋ ಡೌಟ್ಸ್. ನೋ ಡೌಟ್ ನೀವು ಅದನ್ನ ಗಮನಿಸ್ತಾ ಇದೀರಿ, ನೋಡ್ತಾ ಇದೀರಿ. ಜನ ಹಿಂದೆಂದಿಗಿಂತನೂ ಹೆಚ್ಚು ಇವತ್ತು ಜನ KRS ಪಕ್ಷವನ್ನ ಬೆಂಬಲಿಸ್ತಾ ಇದ್ದಾರೆ. ಅದು ನಮ್ಗೆ ಗೊತ್ತಾಗ್ತಾ ಇದೆ. ದಿವಸ ನೂರಾರು ಜನರು, ಕನಿಷ್ಠ ಒಂದು ದಿವಸಕ್ಕೆ ನೂರಾರು ಜನರು ಇವತ್ತು 100-200 ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ಪಕ್ಷಕ್ಕೆ ಸದಸ್ಯರಾಗ್ತಾ ಇದ್ದಾರೆ. ತಿಂಗಳಿಗೆ ಪಕ್ಷ ನಡೆಸೋದಕ್ಕೆ ಬೇಕಾಗಿರುವಂತ ಸಾಕಷ್ಟು ದೇಣಿಗೆ ಇವತ್ತು ಪಕ್ಷಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಇವತ್ತು ನಾವೇನ್ ಹೇಳ್ತಾ ಇದ್ದೀವಿ, ಜನರ ಸಹಭಾಗಿತ್ವ, ಸಹಕಾರದಲ್ಲಿ KRS ಪಕ್ಷ ನಡೀತಾ ಇದೆ ಅಂತ ಅದು ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಒಂದಷ್ಟು ಮುಂದಕ್ಕೆ ಅದು ಬೇರೆ ತರದ ಹೋರಾಟಗಳನ್ನ ನಾವು ಕಟ್ಟಬೇಕಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ರವಿಕೃಷ್ಣ ರೆಡ್ಡಿ ಅವರು ಅಂತಹ ಹೋರಾಟಗಳನ್ನ ಮುಂದಕ್ಕೆ, ಈಗ ನಾವು ದೀಪಕ್ ಅವರು ಅಧ್ಯಕ್ಷರಾಗಿದ್ಕೊಂಡು, ನಾನು ಕಾರ್ಯಾಧ್ಯಕ್ಷನಾಗಿದ್ಕೊಂಡು, ನಾವು ಇಲ್ಲಿ ಒಂದಷ್ಟು ಗ್ರೌಂಡ್ ವರ್ಕ್ ಮತ್ತೆ ಸಂಘಟನಾತ್ಮಕವಾದಂತಹ ವಿಚಾರಗಳನ್ನ ನೋಡ್ಕೊಳ್ಳೋದ್ರ ಮುಖಾಂತರ ರವಿಕೃಷ್ಣ ರೆಡ್ಡಿ ಅವರು ಇನ್ನು ಮುಂದಕ್ಕೆ ಅವರು ಬಿಟ್ಟೋಗಿಲ್ಲ ನಮ್ಮನ್ನ. ಅವರು ಗೌರವಾಧ್ಯಕ್ಷರಾಗಿ ಪಕ್ಷದಲ್ಲಿ ಬೇರೆ ತರದ ಕೆಲಸಗಳನ್ನ ಗೌರವಾಧ್ಯಕ್ಷರಾಗಿ ಅವರು ಇಷ್ಟು ದಿವಸ ನಾವು ಮಾಡದೇ ಇರುವಂತ ಕೆಲಸಗಳನ್ನ ಅವ್ರು ಮಾಡೋದಕ್ಕೆ ಚುನಾವಣಾ
ಏನು ಬದಲಾವಣೆಗಳು, ಚುನಾವಣೆ ಸುಧಾರಣೆಗಳು ಯಾವ ತರದ್ದು ಆಗ್ಬೇಕು, ಈ ತರದೆಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಸುದೀರ್ಘವಾದಂತಹ ಒಂದಷ್ಟು ಕೆಲಸಗಳನ್ನ, ಹೋರಾಟಗಳನ್ನ ಮಾಡೋದಕ್ಕೆ ಅವರು ಕೂಡ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ತರದ ಕೆಲಸಗಳು ಇನ್ ಮುಂದಕ್ಕೆ ನಡೆಯುತ್ತೆ. ಪಕ್ಷ ಕ್ಷಿಪ್ರವಾಗಿ ಬೆಳೆಯೋದಕ್ಕೆ ಏನೆಲ್ಲ ಕೆಲಸಗಳು ಮಾಡ್ಬೋದು ಆ ತರದ ಕೆಲಸಗಳನ್ನ ಇನ್ ಮುಂದಕ್ಕೆ ನಾವು ಮಾಡ್ಬೇಕಂತ ಹೇಳಿ ಒಂದಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿದೀವಿ. ಸೊ ಗೌರವಾಧ್ಯಕ್ಷರು ಹಿಂದೆಯಿಂದ ಪುಷ್ ಮಾಡ್ತಾ ಇದ್ದಾರೆ ನಿಮ್ಗೆ ಚೆನ್ನಾಗಿ. ಖಂಡಿತವಾಗಿಯೂ ಗೌರವಾಧ್ಯಕ್ಷರು ಅವರು ಈಗ ನಮ್ಮಲ್ಲಿ ಒಂದು ಇದೆ ಸರ್, ಈಗ ಬೇರೆ ಪಕ್ಷಗಳಲ್ಲಿ ಇರೋ ತರ ರಾಜಕಾರಣ ಒಂದು ರೀತಿಯಲ್ಲಿ ಅಲ್ಲೊಂದು ಪೈಪೋಟಿ ಬೇರೆ ಬೇರೆ ಕಾರಣಕ್ಕೆ, ಅಲ್ಲಿ ಬೆನಿಫಿಟ್ಸ್ ಕಾರಣಕ್ಕಾಗಿ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಪೈಪೋಟಿ ನಡೀತಾ ಇದೆ. ಆಮೇಲೆ ನಮ್ಮಲ್ಲಿ ಇವತ್ತು ಸದ್ಯಕ್ಕೆ ನಾನು ಮುಂದಕ್ಕೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾವು ರಘುವರೆ ಒಂದ್ ತಿಳ್ಕೊಳ್ಳಿ, ಫಸ್ಟ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲಾರು ನನ್ನ ಪತ್ರವತೆ ಅಂತ ಬರ್ತಾರೆ, ಎಲ್ಲಾರು ಚೆನ್ನಾಗಿರ್ತಾರೆ ಅಲ್ಲಿ ತನಕನು. ಅಂದ್ರೆ ಈಗ ನಿಮ್ ಟೀಮ್ ಬಗ್ಗೆ ನಿಮ್ಗೆ ಏನ್ ಹೇಳ್ತಾ ಇಲ್ಲ, ಅಂದ್ರೆ ಸಾಮಾನ್ಯವಾಗಿ ಆಗೋದನ್ನ ಹೇಳ್ತಾ ಇದ್ದೀನಿ, ಹಿಂದೆ ಆಗಿರೋದನ್ನ ಘಟನೆಗಳ ಬಗ್ಗೆ ಹೇಳ್ತೀವಿ. ಎಲ್ಲಾರನ್ನ ತುಂಬಾ ಚೆನ್ನಾಗಿರುತ್ತೆ. ಅಧಿಕಾರ ನಿಮ್ ಪಾರ್ಟಿಗೆ ಬಂದೇ ಇಲ್ಲ ಅಂದ್ರೆ ಲೈಫ್ ಟೈಮ್ ಎಲ್ಲರೂ ಹಿಂಗೆ ಇರ್ತೀರಾ. ನಿಮ್ಗೆ ಅಧಿಕಾರ ಬಂತಂತ ಅಂದ್ರೆ ಆಲ್ಮೋಸ್ಟ್ ಹಂಗೆ ಒಂದೊಂದಾಗ ಏನಾದ್ರು ಪ್ರಾಬ್ಲಮ್ಸ್, ಕಿರಿಕಿರಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನ ಸ್ಟಾರ್ಟ್ ಆಗಿಲ್ಲ ನಿಮ್ಗೆ, ಅದು ಬಹುಶಃ ಸ್ಟಾರ್ಟ್ ಆಗ್ಬೋದು. ಅವಾಗ್ಲೂ ಚೇಂಜ್ ಆಗಕ್ ಹೋಗ್ಬೇಡಿ ಅಂತ ನಾನು ಹೇಳಕ್ ಬಂದಷ್ಟೇ. ಈಗ ನೋಡಿ ಸರ್, ನಾವು ರಾಜಕಾರಣ ಮಾಡ್ತಿರೋದು ಒಂದು ಪರ್ಯಾಯವಾದ ರಾಜಕಾರಣ ಮಾಡ್ಬೇಕಂತ. ಇವತ್ತು ಇರುವಂತ ದುರಾಡಳಿತ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಇವೆಲ್ಲದಕ್ಕೂ ಒಂದು ಜನಸಾಮಾನ್ಯರು, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬ್ಯೂಟಿಗೆ ತಕ್ಕಂತ ರಾಜಕಾರಣ ನಡಿಬೇಕಂತ ಅಂದ್ರೆ ಅದು ಇವೆಲ್ಲವೂ ಇಲ್ಲದಾಗೆ ನಡಿಬೇಕು. ಸಾಮಾನ್ಯ ಜನರು ರಾಜಕಾರಣ ಮಾಡೋಂಗಾಗ್ಬೇಕು, ಅವ್ರ ಮನೆಯಿಂದ ಹಣ ತರದೆ ರಾಜಕಾರಣ ಮಾಡೋಂಗಾಗ್ಬೇಕು, ಜೇಬಿಂದ ಖರ್ಚು ಮಾಡದೆ ರಾಜಕಾರಣ ಮಾಡೋಂಗಾಗ್ಬೇಕು. ಆ ತರದ ರಾಜಕಾರಣವನ್ನ ಮಾಡ್ಬೇಕು. ಮತ್ತೆ ಜನಸಾಮಾನ್ಯರು ರಾಜಕಾರಣದ ಬಗ್ಗೆ ಯೋಚನೆ ಮಾಡೋಂಗಾಗ್ಬೇಕು. ಇವತ್ತು ಜನ ಬೇರೆ ಬೇರೆದು ಯಾವ್ದೋ ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡ್ಕೊಂಡು ಪ್ರೊಫೆಷನ್ಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ರಾಜಕಾರಣದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ. ಸೊ ಆ ತರಕ್ಕೆ ಜನ ಯೋಚನೆ ಮಾಡ್ಬೇಕು, ರಾಜಕಾರಣಕ್ಕೆ ಬರುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು ಅನ್ನುವಂತಹ ಒಂದನ್ನ ನಿರ್ಮಿಸ್ಬೇಕು ಅಂತ ಒಂದು ಪ್ಲಾಟ್ಫಾರ್ಮ್ ನ ಕಟ್ಟಬೇಕಂತ ಹೇಳಿ ನಾವು KRS ಪಕ್ಷವನ್ನ ಕಟ್ಟಿರುವಂತದ್ದು. ಇಲ್ಲಿ ಬರ್ತಾ ಇರುವಂತ ಜನರು ನನ್ನನ್ನು ಸೇರಿದಾಗೆ ರವಿಕೃಷ್ಣ ರೆಡ್ಡಿ ಅವರನ್ನು ಸೇರಿದಂಗೆ ನಮ್ಮ ಪಕ್ಷದಲ್ಲಿ ಇವತ್ತು ಯಾರೆಲ್ಲರೂ ಇದ್ದಾರೆ ಅವರು ಇದರಿಂದ ರೋಸೋಗಿ, ಇವತ್ತಿನ ಭ್ರಷ್ಟ ರಾಜಕಾರಣದಿಂದ ರೋಸೋಗಿ ಇದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಾವೇನಾದ್ರೂ ನಮ್ದೇನಾದ್ರೂ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂತ ಹೇಳಿ ಬಂದಿರುವಂತದ್ದು. ಈಗ 6 ವರ್ಷ ನಾವು ಇಂಥದ್ದೇ ಒಂದು ಶೀಲ, ಶಿಸ್ತು, ಪ್ರಾಮಾಣಿಕತೆಯನ್ನ, ಬದ್ಧತೆಯನ್ನ ಉಳಿಸ್ಕೊಂಡು ಬಂದಿರೋದು ನೋಡಿದ್ರೆ ಒಂದಷ್ಟು ನಿಮ್ಗೆ ಖಾತ್ರಿ ಆಗ್ಬೇಕು. ಅವತ್ತಿಂದ ಇವತ್ತಿನವರೆಗೂ ನಾವೆಲ್ಲರೂ ನಮ್ಮದೇ ತನಕ ನನಗೆ ಏನು ಡೌಟ್ ಇಲ್ಲ. ನಿಮ್ಗೆ ಅಧಿಕಾರ ಬರೋ ತನಕ ನನಗೆ ಯಾವುದೇ ಡೌಟ್ ಬರೋದಿಲ್ಲ, ಜನಗಳಿಗೂ ಡೌಟ್ ಬರಲ್ಲ. ಅಧಿಕಾರ ಒಂದು ಸಲ ಸ್ಟಾರ್ಟ್ ಆದ್ಮೇಲೆ ಅವಾಗ್ಲೇನೆ ಎಲ್ಲಾರ್ಗು ಚೇಂಜಸ್ ಒಂದು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಅಧಿಕಾರ ಯಾವತ್ ಬರುತ್ತೆ ಅಂತ ಅಂದ್ರೆ ಜನ ಬದಲಾದಾಗ ನಮ್ಗೆ ಅಧಿಕಾರ ಬರುತ್ತೆ. ನಾವು ಹೋಗಿ ಹೋರಾಟ ಮಾಡಿ ಪೊಲೀಸರ ವಿರುದ್ಧ ಅಥವಾ ರಾಜಕಾರಣಿಗಳ ವಿರುದ್ಧ, ಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿ ಅಧಿಕಾರ ತಗೋತೀವಿ ಅಂತ ನಾವು ಹೇಳ್ತಾ ಇಲ್ಲ. ಜನನ ಬದಲಾಯಿಸಿ ನಾವು ಅಧಿಕಾರವನ್ನ ಹಿಡಿತೀವಿ. ಮುಂದಿನ ದಿನಗಳಲ್ಲಿ ಬದಲಾದ ಜನರು ಅಂತಹ ಒಂದು ಪ್ರಬುದ್ಧ ಜನರಾಗಿರ್ತಾರೆ, ಅಂತಹ ಪ್ರಾಮಾಣಿಕ ಜನರಾಗಿರ್ತಾರೆ, ದೇಶದ ಬಗ್ಗೆ ಕಾಳಜಿ ಉಳ್ಳವರಾಗಿರ್ತಾರೆ, ನಾಡಿನ ಬಗ್ಗೆ ಪ್ರೀತಿ ಇಟ್ಕೊಂಡಿರೋ ಜನರಾಗಿರ್ತಾರೆ. ಅವತ್ತು ಆ ಜನ ಮೋಸ ಮಾಡಕ್ ಬರಲ್ಲ, ಅವತ್ತು ಆ ಜನ ಭ್ರಷ್ಟಾಚಾರ ಮಾಡಕ್ ಬರಲ್ಲ, ಅವತ್ತು ಆ ಜನ ತಮ್ಮ ಸ್ವಾರ್ಥಕ್ಕೋ, ತಮ್ಮ ಮಕ್ಕಳಿಗೋ, ತಮ್ಮ ಕುಟುಂಬಕ್ಕೋ ರಾಜಕಾರಣ ಮಾಡೋದಕ್ಕೆ ಬರಲ್ಲ. ಇದು ನೋಡಿ ಕಾಲ. ನಾವ್ ಹೇಳ್ತಾ ಇರೋದು ಜನ ಬದಲಾದ್ರೆ ನಮ್ಗೆ ಭವಿಷ್ಯ ಇದೆ, ನಮ್ಮ ಪಕ್ಷಕ್ಕೆ ಭವಿಷ್ಯ ಇದೆ. ಜನ ಬದಲಾದಾಗ ಖಂಡಿತವಾಗಿ ಜನ ಬದಲಾಗಿ ನಮ್ಗೆ ಓಟ್ ಹಾಕಿದ್ದಾರೆ ಅಂತಂದ್ರೆ ಅಂಥದ್ದೇ ಜನ ನಮ್ಮ ಪಕ್ಷದಲ್ಲಿ ಇರ್ತಾರೆ. ಇವತ್ತು ಯಾಕೆ ಸೊಸೈಟಿನಲ್ಲಿ ಎಲ್ಲ ಜನರು ಹಂಗೆ ಇದ್ದಾರೆ, ಅದಕ್ಕೆ ನಮ್ಮ ಪಕ್ಷಕ್ಕೆ ನಾವು ಇಷ್ಟೇ ಕಡಿಮೆ ಜನ ಪಕ್ಷದಲ್ಲಿ ಇದ್ದೀವಿ. ಮಿಕ್ಕವ್ರು ಎಲ್ಲರೂ JCB ಪಕ್ಷಗಳಲ್ಲಿ ಹಾಕಿದ್ದಾರೆ ಅಂತಂದ್ರೆ ಬಹುತೇಕವಾಗಿ ಜನ ಎಲ್ಲ ಒಂದೇ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಈ ಬಿಡ ಯಾವ್ದೋ ಗೆದ್ದ ತಿಂದು ಬಾಲ ಇಟ್ಕೊಂಡು ನಡೆಯೋ, ನನ್ಗೇನ್ ಸಿಗುತ್ತೆ ನೋಡ್ಕೊಳ್ಳೋ, ಚುನಾವಣೆ ಬರ್ತಾ ನಿನ್ಗೇನ್ ಸಿಗುತ್ತೆ ನೋಡ್ಕೊಳ್ಳೋ, KRS ಪಕ್ಷ ಹೋದ್ರೆ ನಿಮ್ಗೇನ್ ಸಿಗುತ್ತೋ ಬರೋ, ಇಲ್ಲಿ JCB ಪಕ್ಷಕ್ಕೋ ಇನ್ನೊಂದಕ್ಕೆ ಹೋಗೋಣ, ಬಿರಿಯಾನಿ, ಓಟಿ ಪ್ಯಾಕೆಟ್, ಕನಿಷ್ಠ ಪಕ್ಷ ಏನ್ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಚುನಾವಣೆ ನಡೆಯುತ್ತೆ ತನಕ ಅದಾರು ಸಿಗುತ್ತೆ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಜನ ಇದ್ದಾರೆ. ಆದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ, ಬರುವಂತಹ ಕಾಲದಲ್ಲಿ ಖಂಡಿತವಾಗಿಯೂ ಜನರ ಮನಸ್ಥಿತಿಯೂ ಬದಲಾಗಿರುತ್ತೆ. ಅವತ್ತು ಬರುವಂತಹ ಜನರು ಕೂಡ ಪ್ರಾಮಾಣಿಕರಾಗಿರ್ತಾರೆ. ನಮ್ಮ ಪ್ರಾಮಾಣಿಕತೆ ಬಗ್ಗೆ ಅಂತೂ ನಾವು ನಿಮ್ಗೆ ಈಗಾಗಲೇ ಜನರು ಗೊತ್ತಾಗಿರೋಂಗೆ ಇಲ್ಲಿರುವಂತ ನಾಯಕರು, ಮತ್ತೆ ನಾವೇ ನಾಯಕರು ಮುಂದಿನ ದಿನಗಳನ್ನು ಕೂಡ ಪಕ್ಷವನ್ನ ಮುನ್ನಡೆಸ್ತೀವಿ ಅಂತಾನೂ ಇಲ್ಲ. ಅದಕ್ಕೆ ಬೇಕಾಗಿರುವಂತ ಸಾಮರ್ಥ್ಯ ಇರುವಂತ ಸಾವಿರಾರು ಜನರನ್ನು ಕೂಡ ಇನ್ನ ಒಳಗೊಳ್ಬೇಕು. ಆ ಸಂದರ್ಭದಲ್ಲಿ ನಿಜಕ್ಕೂ ಪ್ರಾಮಾಣಿಕ ಜನ ಬಂದು ಅದನ್ನ ನಡೆಸ್ತಾರೆ. ಅಂತಹ ಒಂದು ಒಂದು ಲೆಗಸಿನ ನಾವಿಲ್ಲಿ ಕಟ್ಟಬೇಕು. ಅದನ್ನ ಬಳುವಳಿಯಾಗಿ ಮುಂದಿನ ಜನರಿಗೆ ಕೊಡ್ಬೇಕಂತ ನಮ್ಮ ಲಿಂಗೇಗೌಡರು ಯಾವಾಗ್ಲೂ ಹೇಳ್ತಾ ಇದ್ರು. ನಾವು ಒಂದು ರಿಲೇ ಓಟ ನಾವು ಪ್ರಾರಂಭಿಸಿದ್ದೀವಿ. ನಾವೇನೇ CM ಆಗ್ಬೇಕು, ರವಿಕೃಷ್ಣ ರೆಡ್ಡಿ ಅವರೇ ನಾಳೆ CM ಆಗ್ಬಿಡ್ಬೇಕು, ರಘು ಜಾಣಗೆರೆನೇ ಮಿನಿಸ್ಟರ್ ಆಗ್ಬೇಕು ಅಂತ ಇಲ್ಲ.
ಇವತ್ತಿನ ಇಂತಹ ಕೆಟ್ಟ ವ್ಯವಸ್ಥೆಯನ್ನ ಸರಿಪಡಿಸೋದಕ್ಕೆ ನಮ್ಮ ಕಾಲಘಟ್ಟದಲ್ಲಿ ನಾವು ಕನಿಷ್ಠ ಇಂತಹ ಪ್ರಯತ್ನಗಳನ್ನ ಮಾಡಿದ್ವಿ, ಇಂಥವ್ರ ವಿರುದ್ಧ ಹೋರಾಟ ಮಾಡಿದ್ವಿ, ಇಂಥದನ್ನ ಪ್ರಶ್ನೆ ಮಾಡಿದ್ವಿ. ನಾವು ಸಹಿಸ್ಕೊಳ್ಳಿಲ್ಲ ಇಲ್ಲಿ ಗುಲಾಮಗಿರಿನ, ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಪಾಯ ಆದಾಗ ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ ಅನ್ನುವಂತಹ ಒಂದು ನಮ್ಗೆ ಆತ್ಮತೃಪ್ತಿ ಆದ್ರೂ ಇರಬೇಕು. ಹಾಗಾಗಿ ನಾವು ಇವತ್ತು ಆ ರಿಲೇ ಓಟವನ್ನ ಮಾಡೋಣ, ನಾವು ಇನ್ನೊಬ್ರಿಗೆ ಹೋಗಿ ತಲುಪಿಸೋಣ, ಇನ್ನೊಬ್ರು ಅದನ್ನ ಇನ್ನೊಬ್ರಿಗೆ ತಲುಪಿಸ್ಲಿ. ಈ ಲೆಗಸಿ ಏನಿದೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ಲಿ. ಆನಂತರ ಬರುವಂತಹ ರಾಜಕಾರಣ, ಅನಂತರ ಬರುವಂತಹ ರಾಜಕಾರಣಿಗಳು ಒಂದು ಒಳ್ಳೆಯ ಪ್ರಿನ್ಸಿಪಲ್ ನ ಇಟ್ಕೊಂಡು, ಸಿದ್ಧಾಂತವನ್ನ ಇಟ್ಕೊಂಡು, ಆದರ್ಶಗಳನ್ನ ಇಟ್ಕೊಂಡು, ಒಳ್ಳೆಯ ಕ್ಯಾರೆಕ್ಟರ್ನ ಇಟ್ಕೊಂಡು ಇವತ್ತು ನೋಡ್ತಾ ಇದೀವಲ್ಲ, ಕ್ಯಾರೆಕ್ಟರ್ ಬಗ್ಗೆ ಅಂತೂ ದಿವಸ ಪೂರ್ತಿ ಮಾತಾಡ್ಬೋದು. ಪ್ರತಿಯೊಬ್ಬ ರಾಜಕಾರಣಿಗಳ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಅಸಹ್ಯ. ಸೊ ಹಾಗಾಗಿ ನಾವು ಅಂತಹ ಒಂದು ರಿಲೇ ಓಟದಲ್ಲಿ ನಾವು ಇವತ್ತು ಇದ್ದೀವಿ. ನಾವೇನೇ ಇದನ್ನ ಮಾಡ್ತೀವಿ ಅಂತಲ್ಲ, ನಾವು ಈ ಜನರಿಗೆ ಹಲವಾರು ಸಲ ಹೇಳ್ತಾ ಇದ್ದೀವಿ, ಜನರಿಗೆ ನೀವು ಬನ್ನಿ KRS ಪಕ್ಷ ಯಾರಪ್ಪಂದು ಪಕ್ಷ ಅಲ್ಲ, ಇದು ಜನರ ಪಕ್ಷ. 60,000 ಜನರು ಅವ್ರ ಮನೆಯಿಂದ ಅವ್ರ ಬೆವರು ಸುರಿಸಿದ್ದು ಹಣವನ್ನ ಕೊಟ್ಟು ಪಕ್ಷವನ್ನ ಕಟ್ಟೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಹೇಗೆ ರಘು ಜಾಣಗಿರೋದು ಅಥವಾ ರವಿಕೃಷ್ಣ ರೆಡ್ಡಿ ಪಕ್ಷ ಆಗ ಸಾಧ್ಯ? ಜನರ ಪಕ್ಷ. ನೀವು ಇಲ್ಲಿ ಬನ್ನಿ ನೋಡಿ. ಜನ ಹೇಗೆ ಅಂದ್ರೆ, ಯಾವನೋ ಒಬ್ಬ ದುಡ್ಡ ಕಟ್ಟಿರುವಂತ ಪಕ್ಷಕ್ಕೆ ಓಡೋಗ್ತಾರೆ. ಇದು ಜನರ ಪಕ್ಷ ಕಂಡ್ರೆ, ನಿಮ್ದು ಕಂಡ್ರೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್, ಇದು ಪಬ್ಲಿಕ್ ಪಾರ್ಟಿ ಬಂದ್ರೆ ಇಲ್ಲಿ ನಮ್ಮ ಪಕ್ಷಕ್ಕೆ ಅಂತ ಆದ್ರೆ ಭಯ ಪಡ್ತಾರೆ. ಅದೇ ಅಥವಾ ಅವ್ರಿಗೇನು ಪಾಪ ಇವತ್ತಿನ ಅದೇನ್ ತಾಪತ್ರೆ, ಅದು ಏನ್ ಸಮಸ್ಯೆ ಅಂತ ನಮಗೂ ಆಕ್ಚುಲಿ ನಿಖರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಜನ ಇದೊಂದು ನಾವು ನಮ್ದೇನ್ ಪ್ರಯತ್ನ ಇದೆಯೋ ಅದನ್ನ ನಾವು ಮುಂದಿನ ದಿನಗಳಲ್ಲಿ, ಈಗಲೂ ಅಷ್ಟೇ ಮುಂದಿನ ದಿನಗಳಲ್ಲೂ ಅಷ್ಟೇ ನಾವು ಮಾಡ್ಕೊಂಡು ಮುಂದುವರಿಸ್ತೀವಿ. ಜನ ಅದನ್ನ ಅರ್ಥ ಆಗಿದ್ದ ದಿವಸ, ಜನ ಅದನ್ನ ಬದಲಾಗಿದ್ದ ದಿವಸ ಖಂಡಿತವಾಗೂ ನಾವು ಅಧಿಕಾರಕ್ಕೆ ಬರ್ತೀವಿ. ಅವತ್ತೂ ಕೂಡ ಪ್ರಾಮಾಣಿಕ ಜನರು ಇರ್ತಾರೆ. ನಾವೇನು ಇವತ್ತು ಪ್ರತಿಪಾದಿಸ್ತಾ ಇದ್ದೀವಿ, ಯಾವ ತರ ಸಮಾಜವನ್ನ ಬಯಸ್ತಾ ಇದ್ದೀವಿ, ಖಂಡಿತವಾಗಿಯೂ 100ಕ್ಕೆ 100% ಅಂತಹ ಒಂದು ಸಮಾಜವನ್ನ ಕಟ್ತೀವಿ. ಜನ ಬದಲಾಗ್ತಾರ ಸರ್. ಇನ್ನ ಎಷ್ಟು ವರ್ಷ ಬೇಕು ಸರ್? ನೀವು ಪೊಲಿಟಿಷಿಯನ್ಗಳು ಒಬ್ಬೊಬ್ರು ಬರ್ತೀರಾ, ಒಂದೊಂದೊಂದು ಚಾಪ್ಟರ್ ತರ್ತೀರಾ, ಒಂದೊಂದೊಂದು ಕಲರ್ ತೋರಿಸ್ತೀರಾ. ಪಾಪ ಈ ಬಡಪಾಯಿ ಜನ ಇರ್ತಾರಲ್ಲ, ಮುಗ್ಧ ಜನಗಳು, ಅವ್ರಿಗೆಲ್ಲರಿಗೂ ಈ ಪೊಲಿಟಿಷಿಯನ್ಗಳೆಲ್ಲರೂ ಮೋಸ ಮಾಡೋದ್ ಬಿಟ್ರೆ ಬೇರೆ ಏನಿಲ್ಲ. ಅದು ಬಣ್ಣದ ಮಾತುಗಳು, ಎಲೆಕ್ಷನ್ ಬಂದಾಗ ಸ್ವಲ್ಪ ದುಡ್ಡು, ಅದನ್ನ ಬಿಟ್ರೆ ಇನ್ನೇನು ಮಾಡಲ್ಲ. ಸೊ ಅದರಲ್ಲಿ ನೀವು ಒಂದ್ ಪಾರ್ಟ್ ಆಗ್ತೀರಾ ಅಂತ ನಾನು ಹೇಳ್ತಾ ಇರೋದು. ಏಕೆಂದ್ರೆ ಜನಗಳು ಬದಲಾಗೋದು ತುಂಬಾ ತೀರಾ ಕಡಿಮೆ. ನೀವು ಬದಲು ಮಾಡೋದು ಬೇಕಂತ ಅಂದ್ರೆ ಫಸ್ಟ್ ನೀವುಗಳು ಬದಲಾಗ್ಬೇಕು. ಈಗ ನೀವುಗಳು ಏನ್ ಹೇಳ್ತೀರಾ, ನಾವು ಈ ಹಳೆ ಪೊಲಿಟಿಷಿಯನ್ಗಳೆಲ್ಲ ನೋಡ್ಬಿಟ್ಟೆ ನಾವು ಮಾಡೋದಕ್ಕೇನೆ ಬಂದಿರೋದು, KRS ಪಾರ್ಟಿ ಹುಟ್ಟಿರೋದೇ ಅದಕ್ಕೋಸ್ಕರ ಅಂತೀರಾ. ಜನ ನಿಮ್ಗೆ KRS ಪಾರ್ಟಿಗೆ ಇದುವರೆಗೂ ಎಲ್ಲೆಲ್ಲಿ ಗೆದ್ದಿದ್ರ, ಸುಮಾರು ಕಡೆ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲೆಕ್ಷನ್ಗೆಲ್ಲ. ಹೌದು. ಎಷ್ಟು % ತಗೊಂಡಿದ್ರೆ ಇದುವರೆಗೂ? ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು % ಓಟು KRS ಪಾರ್ಟಿಗೆ ಬಂದಿದೆ ಇದುವರೆಗೂ? ಜನ ಬದಲಾಗ್ತಾರೆ ಸರ್. ಬದಲಾಗುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಈಗ ಬದಲಾವಣೆ ಸಿಕ್ಕಾಪಟ್ಟೆ ಫಾಸ್ಟ್. ಇಂದಿನ ರೀತಿಯ ಬದಲಾವಣೆ ಅಲ್ಲ. ಇಂದಿನ ಬದಲಾವಣೆಗಳು 10 ವರ್ಷ 100 ವರ್ಷಗಳು ತೆಗೆದುಕೊಂಡ್ರೆ ಈಗ ಕ್ಷಣ ಮಾತ್ರದಲ್ಲಿ ಬದಲಾವಣೆಗಳು ಆಗುವಂತಹ ಸಂದರ್ಭದಲ್ಲಿ ನಾವಿದ್ದೀವಿ. ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ ಇದೆಲ್ಲಾನು ಬಂದಿರೋ ಕಾರಣಕ್ಕಾಗಿ ಜನ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಮತ್ತು ಜನರಿಗೆ ಅರ್ಥ ಆಗಿದೆ. ಇವತ್ತು ಜನರಿಗೆ ಯಾರು ಮೋಸ ಮಾಡ್ತಾ ಇದ್ದಾರೆ, ಯಾರು ಬಣ್ಣ ಹಾಕೊಂಡು ನಾಟಕ ಆಡ್ತಾ ಇದ್ದಾರೆ, ಯಾರು ಒಳ್ಳೆಯವರಿದ್ದಾರೆ, ನಾವು ಯಾಕೆ KRS ಪಕ್ಷವನ್ನ ಬೆಂಬಲಿಸಬಾರ್ದು ಈ ಕ್ಷಣದಲ್ಲಿ, ನಾವು ಯಾಕೆ ಇನ್ನಾನು JDS ಕಾಂಗ್ರೆಸ್ BJPನೋ ಬೆಂಬಲಿಸ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಹಲವಾರು ಒಂದಷ್ಟು ಸಮಸ್ಯೆಗಳಿದಾವೆ, ಅವ್ರಿಗೆ ಕಾರಣಗಳು ಇದಾವೆ. ಆ ಕಾರಣಕ್ಕಾಗಿ ಜನ ಇವತ್ತು ನಮ್ಮನ್ನ ಬೆಂಬಲಿಸ್ತಾ ಇಲ್ಲ. ಆಮೇಲೆ ಒಂದು ರಾಜಕೀಯ ಪಕ್ಷ, ನಾವು ಬಂದಿರೋದು ಇಡೀ ಸಮಾಜವನ್ನ, ಇಡೀ ರಾಜ್ಯವನ್ನ ಬದಲಾಯಿಸ್ಬಿಡ್ತೀವಿ, ಇಡೀ ದೇಶವನ್ನ ಬದಲಾಯಿಸ್ಬಿಡ್ತೀವಿ ಅಂತ ಹೇಳಿ ನಾವು ಶ್ರಮ ಹಾಕಿ ಕೆಲಸ ಮಾಡ್ತಾ ಇರೋವಂಥದ್ದು. ಒಂದು ಇಡೀ ರಾಜ್ಯವನ್ನ ಬದಲಾಯಿಸಬೇಕು ಅಂತಂದ್ರೆ ಎಷ್ಟು ಶ್ರಮ ಹಾಕ್ಬೇಕು ನಾವು? ನಮ್ಮ ರೀಚ್ ಹೇಗಿದೆ? ಯಾವ್ದಾರ ಒಂದು ಊರು, ಒಂದು ಹಳ್ಳಿನ ಬದಲಾಯಿಸಿದಿರಾ KRS ಪಕ್ಷ ಇದ್ದವರಿಗೂ? ಸರ್, ನಮ್ಮಲ್ಲಿ ಹಲವಾರು ಹಳ್ಳಿಗಳಲ್ಲಿ ಈಗ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಆಗಿದ್ದಾರೆ. ಆದ್ರೆ ಸಮಸ್ಯೆ ಇರೋದು, ನಾವು ರಾಜಕೀಯದ ಅಧಿಕಾರ ಅಂತ ಇದೆ, ನಿಜಕ್ಕೂ ಜನರು ಇವ್ರ ಹತ್ರ ಅಧಿಕಾರ ಇದೆ ಅಂತ ಜನರು ಭಾವಿಸ್ಕೋಬೇಕು ಅಂತ ಅದಕ್ಕೆ ಬೇಕಾಗಿರುವಂತಹ ಒಂದಷ್ಟು, ನೀವೇ ಹೇಳ್ದಂಗೆ ಒಂದಷ್ಟು ಓಟ್ಗಳನ್ನ ನಾವು ತೆಗೆದುಕೋಬೇಕಾಗುತ್ತೆ. ಆದ್ರೆ ನಾವು ಇವತ್ತು ಅಂತಹ ಓಟ್ಗಳನ್ನ, ಗಣನೀಯ ಪ್ರಮಾಣದ ಓಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ನಮ್ಗೆ ಇವತ್ತು ಇನ್ನೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಜನರಿಗೆ ನಾನು ಹೇಳಿದ್ನಲ್ಲ ಹಾಗೆ, ಇವತ್ತು ನಾವು ನಮ್ಮ ದೇಶದಲ್ಲಿ, ಆ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆ ನಾವು ಹೇಗೆ ತಲುಪಬೇಕು ಜನರಿಗೆ? ಮತ್ತೆ ಇವತ್ತು ಜನರಲ್ ಅಭಿಪ್ರಾಯ ರೂಪಿಸುವಂತ ಜನರು ಯಾರು ಜನರಲ್ ಅಭಿಪ್ರಾಯ ರೂಪಿಸ್ಬೇಕು? ಮಾಧ್ಯಮಗಳು ಜನರಲ್ ಅಭಿಪ್ರಾಯ ಮಾಧ್ಯಮಗಳ ಬಗ್ಗೆ ನೋಡಿ, ಒಂದು ರಘು ಅವರೇ, ಮಾಧ್ಯಮಗಳು ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ
ಅದ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ತರ ಮಾಡ್ತಾ ಇದಾರೆ ಏನು ಅಂದ್ಬಿಟ್ಟು ಅದ್ ನಾವೇನು ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ದು ಒಂದು ಮೀಡಿಯಾ ಹೌಸ್ ಆಗಿ ಓಕೆ, ಅದು ನಿಮಗ್ ಬಿಟ್ಟಿದ್ದು. ಮಾಧ್ಯಮಗಳು ಯಾರು ಮಾಡ್ಬೇಕು ಅವ್ರಿಗೆ ಮಾಡೇ ಮಾಡ್ತಾರೆ, ಏನ್ ತಲೆ ಕೆಡಿಸ್ಕೊಳಕು. ಕಾರಣ ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣ ಈಗ ಮಾಧ್ಯಮಗಳು ಮಾಡ್ತಾ ಇದ್ದಾರೆ. ಇವಾಗ ಮಾಧ್ಯಮದ ಮೇಲೆ ಹೇಳ್ತಾ ಇದ್ರು ಹೆಂಗ್ ಸರ್, ನೀವು ನಮ್ಮನ್ನ ಪ್ರಶ್ನೆ ಮಾಡ್ತೀರಿ, ನಿಮ್ಗೆ ಯಾಕೆ ಓಟ್ ಬಿದ್ದಿಲ್ಲ, ಇಷ್ಟು ಓಟ್ ಬಿದ್ದಿಲ್ಲ, ನೀವ್ ಯಾಕೆ ಇನ್ನ ಓಟ್ ತಗೊಳ್ಳೋದಕ್ಕಾಗಿಲ್ಲ, ಜನ ಯಾಕೆ ನೀವು ಬೆಂಬಲಿಸ್ತಾ ಇದ್ದೀರಾ ಅಂತ ಕೇಳ್ತೀರಿ. ಡಿ ಕೆ ಶಿವಕುಮಾರ್ ನರೇಂದ್ರ ಮೋದಿ ಜನರಿಗೆ ಹೆಂಗ್ ಪರಿಚಯ ಆದ್ರು? ಜನರಿಗೆ ನರೇಂದ್ರ ಮೋದಿ ಹೆಂಗ್ ಪರಿಚಯ ಆದ್ರು? ಅದೇ ತರ ನೀವು ಮಾಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರ ಮಕ್ಕಳು ಜನರಿಗೆ ಹೆಂಗ್ ಪರಿಚಯ ಆದ್ರು? ಡಿ ಕೆ ಶಿವಕುಮಾರ್ ಅವರ ಮಗಳು ಜನರಿಗೆ ಹೆಂಗ್ ಪರಿಚಯ ಆದ್ರು? ಅವ್ರು ಏನ್ ಮಾಡ್ತಾ ಇದ್ದಾರೆ? ದುಡ್ಡು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದಾರೆ. ನೀವು ಅದನ್ನ ಇಟ್ಕೊಂಡು ಅವ್ರ ಅಪ್ಪಂದು ತಾತುಂದು ಹೆಸರು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದಾರೆ. ಅದಕ್ಕೆ ಬೆಂಬಲ ಕೊಟ್ಟವ್ರು ಯಾರು? ಇದೇ ಮಾಧ್ಯಮಗಳಲ್ವಾ? ಅವ್ರಿಗೆ ಬೆಂಬಲ ಕೊಡೋದಕ್ಕೆ ನಿಮ್ಗೆ ಮಾಧ್ಯಮಗಳು ಸುದ್ದಿ ಮಾಡೋದಕ್ಕೆ ಸಮಸ್ಯೆ ಇಲ್ಲ. ಆದ್ರೆ KRS ಪಕ್ಷದವರಿಗೆ ಸುದ್ದಿ ಮಾಡೋದಕ್ಕೆ ಪಾಪ ಅವ್ರಿಗೆ ಬಹಳಷ್ಟು ಸಮಸ್ಯೆ. ಅಂದ್ರೆ ಏನಿದು KRS ಪಕ್ಷ ಏನು ರವಿಕೃಷ್ಣ ರೆಡ್ಡಿ ರಘು ಜಾಣಿಗೆ ಇರುವಂತ KRS ಪಕ್ಷದಲ್ಲಿ ಇರುವಂತ ಪದಾಧಿಕಾರಿಗಳಿಗೆ ನಾವು ಇದನ್ನ ಪಕ್ಷ ಕಟ್ತಾ ಇದೀವ? ಮಾಧ್ಯಮಗಳು ಗೊತ್ತಾಗ್ಬೇಕಲ್ವಾ? ನೀವು ಮಾಧ್ಯಮಗಳಿಗೆ ಹೆಂಗ್ ಬೇಕಂದ್ರೆ ಬಾಯಿ ಬಂದಂಗ್ ಮಾತಾಡಿದ್ರೆ ಬಾಯಿ ಬಂದ ಯಾರು ಮಾತಾಡ್ತಾ ಇದ್ದಾರೆ? ಕೇಳ್ತಾ ಇದೀವಿ. ನಮ್ಮ ಹಕ್ಕು ನಾವು ಯಾರು ಮಾತಾಡಿಲ್ಲ, ನಾವು ಕೇಳ್ತಾ ಇದ್ದೀವಿ. ನಾವು ಹೋಗಿ ಮನವಿ ಮಾಡ್ಕೊಂಡಿದೀವಿ ಮಾಧ್ಯಮದವ್ರಿಗೆ. ಅವ್ರಿಗೂ ಕೈ ಮುಗಿದು ಕೇಳ್ಕೊಂಡು ಬಂದಿದೀವಿ. ಲೈವ್ ಮಾಡಿ ನಿಮಗೆ ಕೈ ಮುಗಿದ್ದೀವಿ, ಪ್ರಸಾರ ಮಾಡಿ, ನಮ್ಗೆ ಪ್ರಚಾರ ಕೊಡಿ. ನಮಗೆ ಪ್ರಚಾರ ಅಲ್ಲ, ನೀವು ರಘು ಜಾಣಗೆರೆನ ಹೀರೋ ಮಾಡೋದ್ ಬೇಕಿಲ್ಲ, ರವಿಕೃಷ್ಣ ರೆಡ್ಡಿನ ಹೀರೋ ಮಾಡೋದ್ ಬೇಕಿಲ್ಲ. ರವಿಕೃಷ್ಣ ರೆಡ್ಡಿ ಅವರು ಆಗ್ಲೇ ಕೋಟ್ಯಾಂತರ ಜನ ತಲುಪಿಕೊಂಡಿದ್ದಾರೆ. ಆದ್ರೆ ನೀವು ಯಾವ ವಿಚಾರಗಳನ್ನ ಇಟ್ಕೊಂಡು ನಾವು ಇವತ್ತು ಒಂದು ಒಳ್ಳೆಯ ರಾಜ್ಯವನ್ನ ಕಟ್ಟಬೇಕಂತ ಇದ್ದೀವಿ, ಭ್ರಷ್ಟಾಚಾರ ಮುಕ್ತ ನಾಡನ್ನ ನಿರ್ಮಾಣ ಮಾಡ್ಬೇಕು ಅಂತ ಇದೀವಿ, ಆ ವಿಚಾರಕ್ಕೆ ಪ್ರಚಾರ ಕೊಡಿ. ಏನ್ ಸಮಸ್ಯೆ ಇದೆ ನಿಮ್ಗೆ? ಸರಿ ಆಯ್ತು. ನನಗೆ ಇನ್ನೊಂದು ಪ್ರಶ್ನೆ ನೀವೇ ಉತ್ತರ ಕೊಡಿ. ಇಲ್ಲ ಒಂದು ನಿಮಿಷ ನಿಮ್ಗೆ ಒಂದು ಹೇಳ್ತೀನಿ. ಈ ಎಲ್ಲಾರ್ನು ಅದೇ ಟೋಟಲ್ ಎಲ್ಲರಿಗೂ ತೂಗ್ತಾ ಇಲ್ಲ, ಎಕ್ಸೆಪ್ಷನ್ಸ್ ಇದೆ ಮಾಧ್ಯಮದಲ್ಲಿ, ಎಕ್ಸೆಪ್ಷನ್ಸ್ ಇದಾವೆ. ಆಯ್ತಾ? ಯಾಕೆಂತಂದ್ರೆ ನಿಮ್ಮ ಸ್ಟೋರಿನ ಮಾಡೋರು ಇದಾರೆ, ಮಾಡದೇ ಇದ್ದವರು ಇದ್ದಾರೆ. ಮಾಡಿದ್ದಾರೆ ಇದಿರಲ್ಲ. ಆಯ್ತಾ? ನಾವಿದೀವಿ, ಬೇರೆಯವರು ಮಾಡಿರ್ಬೋದು. ಆಯ್ತಾ? ಆದ್ರೆ ಕೆಲವೊಂದು ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಅವ್ರನ್ನ ನೀವು ಕರೆಕ್ಟ್ ಆಗಿ ರಿಕ್ವೆಸ್ಟ್ ಮಾಡಿದ್ರೆ ಮಾಡ್ತಾರೆ ಬಹುಶಃ. ಖಂಡಿತವಾಗಿಯೂ ರಿಕ್ವೆಸ್ಟ್ ಮಾಡ್ತಾ ಬಂದಿದ್ವಿ. ಆಮೇಲೆ ಮಾಧ್ಯಮಗಳು ಸಂಪೂರ್ಣವಾಗಿ ನಮ್ಮನ್ನ ನಿರ್ಲಕ್ಷಿಸಿದ್ದಾವೆ ಅಂತ ಇಲ್ಲ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ಪಕ್ಷ ಜನಮಾನಸದಲ್ಲಿ ಬೇರೂರೋದಕ್ಕೆ, ಅವ್ರ ಮನಸ್ಸಿನಲ್ಲಿ ಜಾಗ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಷ್ಟನ್ನ ಪಕ್ಷ ಇವತ್ತಿನ ಮಾಧ್ಯಮಗಳು ಮಾಡ್ತಾ ಇಲ್ಲ. ಸುಮ್ಮನೆ ಯಾವ್ದೋ ಬೇಡವಾದ ವಿಚಾರಗಳನ್ನ ರಾಜಕಾರಣಿಗಳು, ಇವತ್ತಿನ JCB ಪಕ್ಷಗಳು ರಾಜಕಾರಣಿಗಳು ಮಾತಾಡುವಂತ ವಿಚಾರಗಳನ್ನ ವೈಭವೀಕರಿಸೋದಕ್ಕೆ ಅವ್ರು ಏನ್ ಸಮಯವನ್ನ ಕೊಡ್ತಾ ಇದ್ದಾರೆ, ಅದರ 100ನೇ 1 ಭಾಗವನ್ನ KRS ಪಕ್ಷಕ್ಕೆ ಕೊಟ್ಟಿದ್ರೆ, ನೀವು ಕೇಳಿದ್ರಲ್ಲ ಮೊದಲನೇ ಪ್ರಶ್ನೆ, ನಿಮ್ಗೆ ಎಷ್ಟು ಓಟ್ ಬಿದ್ದಿದೆ ಅಂತ, ಆ ಓಟುಗಳ ಪ್ರಮಾಣ ಎಲ್ಲೋ ಹೋಗಿರ್ತಾ ಇತ್ತು. ನಾವು ಅಕ್ಷರಶಃ ಶಿಗ್ಗಾವಿಯಲ್ಲಿ ನಾವು ಸಮರವನ್ನೇ ಮಾಡಿದ್ವಿ. ನಮ್ಮ ಪಕ್ಷದ ಸಾವಿರಾರು ಜನರು ಸೈನಿಕರು ಹಲವಾರು ದಿನಗಳ ಕಾಲ ನಾವು ಅಲ್ಲಿ ಹೋರಾಟವನ್ನು ಮಾಡಿದ್ವಿ. ಇವ್ರು ಗೆಲ್ತಾರೆ, ಇವ್ರಿಗೆ ಒಂದಷ್ಟು ಓಟ್ ಬಿದ್ಬಿಡುತ್ತೆ, ಇಲ್ಲೊಂದು 20-30 ಸಾವಿರ ಓಟ್ ಬಿದ್ಬಿಡುತ್ತೆ, ಜನ ಮಾತಾಡ್ಕೊಳ್ಳೋ ಶುರು ಮಾಡಿದ್ರು. ಇಡೀ ಶಿಗ್ಗಾವಿನಲ್ಲಿ ಜನ ಮಾತಾಡ್ಕೊತಾ ಇದ್ರು. ಮಾಧ್ಯಮಗಳು ನೀವು ಯಾರು ಓಟ್ ಹಾಕ್ತೀರಿ, ಕಾಂಗ್ರೆಸ್ಗ, BJPಗ, JDSಗ ಅಂತೇಳಿ ಜನರಿಗೆ ಮೈಕ್ ಹಿಡಿದ್ರೆ, ನಾವು KRS ಪಕ್ಷದವ್ರು ಹಾಕ್ತಿವ್ರಿ, ಅವರು ಲಂಚ ರೊಕ್ಕ ಇಸ್ಕೊಳ್ಳೋದನ್ನ ನಿಲ್ಸಿದ್ರಿ, ನಮ್ಮೂರ್ ರಸ್ತೆ ಸರಿಗಿರ್ಲಿಲ್ಲ, ಅದನ್ನ ಮಾಡ್ಸೋದಕ್ಕೆ ಹೇಳಿದ್ರೆ ನಮ್ಮೂರ್ ಪಾಣಿ ಉತ್ತಾರ ಸರಿಗಿರ್ಲಿಲ್ಲ, ಕೊಡ್ಸಿದ್ರಿ ಕ್ಷಣದಲ್ಲೇ, ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಜನ ಮಾತಾಡೋಕೆ ಶುರು ಮಾಡಿದ್ರು. ಮಾಧ್ಯಮಗಳು ಯಾವ ತರಹದ ತನಿಖಾ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದಾರೆ ಗೊತ್ತಾಗ್ಬೇಕಿತ್ತಲ್ಲ ಅವ್ರಿಗೆ. ರವಿಕೃಷ್ಣ ರೆಡ್ಡಿ ಅವರು ಎಷ್ಟು ಶ್ರಮ ಹಾಕಿದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಂತ ಅಂದ್ರೆ ನಮ್ಮ ಪಾತ್ರವೂ ಇದೆ, ಮಾಧ್ಯಮದವ್ರ ಪಾತ್ರವೂ ಇದೆ. ಹಾಗಾಗಿ ನಾವು ಅದನ್ನ ನಿಭಾಯಿಸಬೇಕು ಅನ್ನೋದು ಅವ್ರಿಗೂ ಅರ್ಥ ಆಗ್ಬೇಕಾಗಿತ್ತಲ್ವಾ. ನೀವು ಅಧಿಕಾರಕ್ಕೆ ಬನ್ನಿ, ನೀವು ದುಡ್ಡು ಮಾಡ್ಕೊಡಿ, ಎಲ್ಲರೂ ಬರ್ತಾರೆ. ದುಡ್ಡು ಮಾಡುವಂತ ರಾಜಕಾರಣ ನಾವು ಮಾಡ್ತಿಲ್ವಲ್ಲ, ದುಡ್ಡು ಮಾಡುವಂತ ರಾಜಕಾರಣ ಬೇಕಿಲ್ವಲ್ಲ. ಎಲ್ಲಾರ್ದು ಒಂದೊಂದು ಸಮಸ್ಯೆ ಅಂತ ಇರುತ್ತೆ. ಈಗ ಯಾವುದೇ ಸಮಸ್ಯೆ ಕಟ್ಟಿದ್ರೆ, ಈಗ ನಿಮ್ಗೂ ಯಾರಾದ್ರೂ ದುಡ್ಡು ಕೊಟ್ರೆ ನೀವು ಓಡಾಡೋದಕ್ಕಾಗದು. ಸರ್, ಈಗ ಒಂದು ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮಗಳು ಇವತ್ತೇನು ಎಲ್ಲರಿಂದನೂ ಕೂಡ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ಬಯಸ್ತಾ ಇದಾರಲ್ಲ, ಯಾರೋ ಒಬ್ರು ಏನೋ ನಮ್ಗೆ ಕೊಟ್ರೆ ಮಾಡಿದ್ರೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾಧ್ಯಮಗಳ ನಿಲುವಿದೆಯಲ್ಲ, ಇದು ಬಹಳ ಅಪಾಯಕಾರಿ. ಇವತ್ತು ಅದನ್ನ ನೀವು ಎಲ್ಲಾ ಕಡೆ ಮಿಕ್ಸ್ ಮಾಡ್ಬಿಡಿ. ಕೆಲವೊಂದು
ಎಲ್ಲಾರು ಆತರ ಸರ್ ಮಾಡ್ತಾರೆ. ಬಹುತೇಕರು ಅದೇ ಮಾಡ್ತಿದ್ದಾರೆ ಸರ್. ಇವತ್ತು ನಿಮ್ಮಂತ ಮಾಧ್ಯಮಗಳು ಏನ್ ಇವತ್ತು ಸ್ವತಂತ್ರ ಮಾಧ್ಯಮಗಳಿದ್ದಾರೆ, ಅವರು ಇವತ್ತು ನಮ್ಗೊಂದು ಸಹಾಯ ಮಾಡ್ತಾರೆ. ಸಾಕು ನಮಗೆ ಅಲ್ಲ, ಇಂಥ ಒಂದು ಒಳ್ಳೆಯ ನಾಡನ್ನ ಕಟ್ಟೋ ವಿಚಾರವಾಗಿ, ಈ ದೇಶವನ್ನ ಕಾಪಾಡಿಕೊಳ್ಳುವಂತ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸ್ವತಂತ್ರ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಪತ್ರಿಕಾ ಮಾಧ್ಯಮಗಳು ಪತ್ರಿಕೆಗಳು ಇನ್ನು ಪತ್ರಿಕಾ ಧರ್ಮವನ್ನ, ಮಾಧ್ಯಮ ಧರ್ಮವನ್ನ, ವೃತ್ತಿ ಧರ್ಮವನ್ನ ಉಳಿಸ್ಕೊಂಡು ಬಂದು ಇವತ್ತು ನಮ್ಮಂತ ಜನರು ಏನ್ ಇವತ್ತು ಈ ನಾಡನ್ನ ಬದಲಾಯಿಸಬೇಕು, ಕಟ್ಟಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ, ಅದಕ್ಕೆ ಇವತ್ತು ಸಹಕಾರ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಮಾಧ್ಯಮದವ್ರಿಗೆ ಏನ್ ಮಾಡ್ತಾ ಇದಾರೆ ಸರ್, ಅವರು ಇವತ್ತು ಯಾರ್ದೋ ಮಕ್ಕಳನ್ನ ಸಾಕೋದಿಕ್ಕೆ, ಬದುಕಿಸೋದಿಕ್ಕೆ, ಅವ್ರ ಮಕ್ಕಳು ಇವತ್ತಿನ ರಾಜಕಾರಣಿಗಳ ಮಕ್ಕಳ ಭವಿಷ್ಯ ಕಟ್ಟೋದಿಕ್ಕೆ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವರು ಇವತ್ತಿನ ಮಾಧ್ಯಮಗಳು, ಇಡೀ ಮಾಧ್ಯಮಗಳು ಇವತ್ತು ಸುಮ್ಮನೆ ಎಕ್ಸಾಂಪಲ್ ಹೇಳೋದಾದ್ರು ಯಡಿಯೂರಪ್ಪನವರ ಮಕ್ಕಳಿಗೆ, ಡಿ ಕೆ ಶಿವಕುಮಾರ್ ಮಕ್ಕಳಿಗೆ, ಸಿದ್ದರಾಮಯ್ಯನವರ ಮಕ್ಕಳಿಗೆ, ಕುಮಾರಸ್ವಾಮಿ ಅವರ ಮಕ್ಕಳಿಗೆ, ಇವರ ಮಕ್ಕಳ ಭವಿಷ್ಯವನ್ನ ಕಟ್ಟೋದಕ್ಕೆ, ಭವಿಷ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಕೆಲಸ ಮಾಡ್ತಾ ಇರುವಂತದ್ದು ಇವತ್ತು ಇಂತಹ ಮಾಧ್ಯಮಗಳು. ಸೊ ಹಾಗಾಗಿ ಜನ ಎಲ್ಲದರಿಂದಲೂ KRS ಪಕ್ಷನೂ ಕೂಡ ನಮ್ಮ ಹತ್ರ ಬರಬೇಕು. ಅವರು ಕೂಡ ನಮ್ಗೆ ಕಪ್ಪ ಕಾಣಿಕೆಯನ್ನ ಕೊಡಬೇಕು. ಅವ್ರ ಕಪ್ಪ ಕಾಣಿಕೆ ಕೊಟ್ರೆ ಮಾತ್ರ ನಾವು ವರದಿ ಮಾಡ್ತೀವಿ ಅಂತ ನಿಲುವಲ್ಲಿ ಏನಾದ್ರೂ ಇವತ್ತು ಮಾಧ್ಯಮಗಳಿದ್ರೆ ಇದು ಬಹಳ ಅಪಾಯಕಾರಿ ಸರ್, ಬಹಳ ಅಪಾಯಕಾರಿ. ನಿಮ್ಗೆ ಯಾರಾದ್ರೂ ದುಡ್ಡು ಕೇಳಿದಾರ? ಮತ್ತೆ ಯಾಕೆ ವರದಿ ಮಾಡ್ತಾ ಇಲ್ಲ? ಅಲ್ಲ, ದುಡ್ಡು ಕೇಳಿ ಮತ್ತೆ ಯಾಕೆ ವರದಿ ಮಾಡ್ತಾ ಇಲ್ಲ? ನೀವು ವರದಿ ಯಾಕೆ ಮಾಡ್ತಾ ಇಲ್ಲ? ಕೇಳಿಲ್ಲ ಅಂದ್ರೆ ನೀವ್ ಹೆಂಗ್ ಹೇಳ್ತೀರಾ? ದುಡ್ಡು ಕೇಳೋದು ಬೇಡ, ವರದಿ ಈಗ ವರದಿ ಅವ್ರಿಷ್ಟ. ಯಾರು ಇಷ್ಟ? ಈಗ ಅವ್ರ ಇಷ್ಟ. ಏನು ವರದಿ ಮಾಡ್ತೀರಿ? ಏನು ವರದಿ ಮಾಡ್ತೀರಿ? ನಿಮ್ಗೆ ಬೆಳಿಗ್ಗೆ ಇದ್ರೆ ಡಿ ಕೆ ಶಿವಕುಮಾರ್ ಮನೆ ಬಾಗಿಲು ಕಾಯ್ಕೊಂಡಿರೋದು, ಕುಮಾರಸ್ವಾಮಿ ಅವ್ರ ಮನೆ ಬಾಗಿಲು ಕಾಯೋದು, ಯಡಿಯೂರಪ್ಪನವ್ರ ಮನೆ ಬಾಗಿಲು ಕಾಯೋದು. ಸರ್ ಎಂತೆಂತ ಹೋರಾಟಗಳನ್ನ ಮಾಡಿದೀವಿ ಸರ್ ನಾವು. ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಜನರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿ ಮುಖ್ಯಮಂತ್ರಿಗೆ ಮನೆ ಕೊಡ್ಬೇಕಂತೇಳಿ ಮುದ್ದೆ ಹಾಕೋದಕ್ಕೆ ಹೋದ್ವಿ. ಸಾವಿರಾರು ಜನ ಟ್ರೈನ್ ಅಲ್ಲಿ, ಬಾತ್ರೂಮ್ ಅಲ್ಲಿ, ಅಲ್ಲಿ ಇಲ್ಲಿ ಕೂತ್ಕೊಂಡು ಜನರಲ್ ಸೆಟ್ ಅಲ್ಲಿ ಬಂದು ನಮ್ಮ ಪಕ್ಷದವರು ಬಂದು ಹೋರಾಟವನ್ನ ಮಾಡಿದ್ವಿ. ಒಂದೇ ಒಂದು ಮೀಡಿಯಾ ಅವತ್ತು ನಮ್ಮನ್ನು ಕವರೇಜ್ ಮಾಡಿ ತೋರಿಸಿದ್ರೆ ಏನು ಹೋರಾಟ ಮಾಡಿದ್ವಿ? ಲೋಕಾಯುಕ್ತ ಸಂಸ್ಥೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ಅಲ್ಲಿರುವಂತ ಒಬ್ಬ SP ಕ್ಯಾಡರ್ ಅವನೇ ಭ್ರಷ್ಟಾಚಾರ ಮಾಡ್ಕೊಂಡು ಸಿಗಾಕೊಂಡಿದ್ದಾನೆ. ಆ ಲೋಕಾಯುಕ್ತಕ್ಕೆ ನೀವು ಸರಿ ಮಾಡಬೇಕು, ಅದನ್ನ ಭ್ರಷ್ಟಾಚಾರ ಮುಕ್ತ ಮಾಡ್ಬೇಕು ಅಂತ ಹೇಳಿ ಹೋರಾಟ ಮಾಡೋದಿಕ್ಕೆ, ನಾಡಿನ ಜನರ ಭವಿಷ್ಯವನ್ನ ಏನೋ ಒಂದು ಇಟ್ಕೊಂಡು ನಾವು ಬಂದು ಹೋರಾಟ ಮಾಡೋದಕ್ಕೆ ಬಂದ್ರೆ ನೀವು ಮಾಧ್ಯಮದವರು ಬರಲ್ಲ ಅಂತ ಅಂದ್ರೆ ಏನ್ ಸುದ್ದಿ ಮಾಡ್ತೀರಿ? ಬೆಳಿಗ್ಗೆ ಎದ್ದು ಅವ್ರ ಮನೆ ಬಾಗಿಲು ಕಾಯದ ನೀವು? ಒಬ್ಬೊಬ್ಬರನ್ನ ಕಾಯೋದಕ್ಕೆ ಒಬ್ಬೊಬ್ರು ಮೀಡಿಯಾದಲ್ಲಿ, ನಾನು ಸುಮ್ಮನೆ ಹೇಳ್ತೀನಿ, ನಂಗೆ ಗೊತ್ತಿಲ್ಲ, ಅವಾಗ ಮೀಡಿಯಾ ಸ್ನೇಹಿತರು ಹಲವಾರು ಜನರು ಹೇಳ್ತಾ ಇರ್ತಾರೆ, ನಮ್ದು ಆ ಬೀಟು, ಡಿ ಕೆ ಶಿವಕುಮಾರ್ ಬೀಟು, ಕುಮಾರಸ್ವಾಮಿ ಬೀಟ್ಗಳು ಒಬ್ಬೊಬ್ಬರಿಂದ ಬೀಟ್ಗಳು. ಇವ್ರಿಗೆ ಯಾಕೆ ಬೀಟ್ಗಳು ಹಂಗಾರೆ? ಬೀಟ್ಗಳಂದ್ರೆ ಏನು ವಾಚ್ಮೆನ್ಗಳ? ನೋಡಿ, ಒಂದು ಏನ್ ಅವ್ರು ಐರ್ ಮಾಡಿದಾರೆ ಅವ್ರನ್ನ ಮಾಧ್ಯಮದವ್ರನ್ನ? ಹಂಗಾದ್ರೆ ಬೀಟ್ ಇಟ್ಕೊಳ್ಳಕ್ಕೆ ಯಾಕೆ KRS ಪಕ್ಷಕ್ಕೆ ಯಾಕೆ ಬಿಟ್ಟಿಲ್ಲ? KRS ಪಕ್ಷ ನೀವು ಬನ್ನಿ, ಅಧಿಕಾರಕ್ಕೆ ಬನ್ನಿ, ಬರ್ತಾರೆ ನಿಮ್ಮ ಹತ್ರ. ಹೌದು ಸರ್, ಅಧಿಕಾರದಲ್ಲಿ ಇಲ್ದಾರೆ ಎಲ್ಲೆಲ್ಲ ಕುಂತ್ಕೊಬಿಟ್ಟು ನಮ್ಮನ್ನ ಎಲ್ಲ ಮೀಡಿಯಾದಲ್ಲಿ ತೋರಿಸಿ ಅಂತಂದ್ರೆ ಯಾಕೆ ನಾವು ಕುತ್ಕೊಂಡ್ಬಿಟ್ಟು AC ಹಾಕೊಂಡು ಪೌಡರ್ ಹಾಕೊಂಡು ನಾವು ಕುತ್ಕೊಂಡು ಸುಮ್ನೆ ಮಾತಾಡ್ಕೊಂಡು ಪುಂಗಾಣಿ ಹೊಡ್ಕೊಂಡಿದೀವಿ. ಪಾಪ ಅವ್ರ ಮಾಧ್ಯಮದವ್ರು ಎಲ್ಲ ಮೀಡಿಯಾದವರು, ಕೆಲವು ಮಾಧ್ಯಮದವರೆಲ್ಲ ಹೋಗಿ ಪಾಪ ಹೋರಾಟ ಮಾಡ್ಕೊಂಡು, ಉಗ್ರ ಹೋರಾಟ ಮಾಡ್ಕೊಂಡು, ಪೊಲೀಸ್ ಹತ್ರ 100 ಕೇಸ್ಗಳು ಹಾಕ್ಸ್ಕೊಂಡು, ರೌಡಿ ಸೀಟ್ ಹಾಕ್ಸ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇವ್ರು ಮಾಧ್ಯಮದವರು. ನಾವು ಪಾಪ KRS ಅವರು AC ರೂಮ್ ಅಲ್ಲಿ ಪೇಂಟ್ ಹೊಡ್ಕೊಂಡು ಕುತ್ಕೊಂಡು ಇಲ್ಲಿ ಪುಂಗಾಣಿ ಬಿಡ್ತಾ ಇದೀವಿ. ಹೌದಲ್ವಾ ಸರ್ ನೀವ್ ಹೇಳ್ತಾ ಇರೋದು? ನಿಮ್ಮನ್ನ ಕೇಸ್ ಹಾಕ್ಸ್ಕೊಳಕ್ ಹೇಳಿದ್ರ ಮೀಡಿಯಾದವರು? ಯಾರು ಮೀಡಿಯಾದವರು ಹೇಳಿದ್ರ? ವ್ಯವಸ್ಥೆ ಹೆಂಗಿದೆಯಲ್ಲ, ಅವ್ರು ಹೇಳೋದ್ ಬೇಕಿಲ್ಲ. ವ್ಯವಸ್ಥೆ ಹೆಂಗಿದೆಯಲ್ಲ, ಸರಿಪಡಿಸೋ ಜವಾಬ್ದಾರಿ ಯಾರ್ದು? ಸರಿಪಡಿಸುವ ಜವಾಬ್ದಾರಿ ಯಾರ್ದು? ಯಾರು? ಕರೆಕ್ಟ್ ಆಗಿ ಪ್ರಾಪರ್ ಚಾನೆಲ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅವ್ರಿಗೆ. ಅರೆ ಸಾರ್, ಇವತ್ತು ರವಿ ಕೃಷ್ಣ ರೆಡ್ಡಿ ಅವರು ಒಬ್ರು ಗಾಂಧಿಯನ್ ಪ್ರಿನ್ಸಿಪಲ್ ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂತವ್ರು. ಅಹಿಂಸಾ ಮಾರ್ಗದಲ್ಲಿ ಇವತ್ತು ಹೋರಾಟ ಮಾಡೋದ್ರ ಮುಖಾಂತರ ಸಾವಿರಾರು ಜನರನ್ನ ಅಕ್ಷರಶಃ ಅವ್ರನ್ನ ಟ್ರೈನ್ ಮಾಡಿ, ಅವ್ರನ್ನ ನಾಯಕರನ್ನ ಮಾಡಿ, ಇವತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಹಿಂಸೆಗಳಿದಂಗೆ ಹೋರಾಟವನ್ನ ಮಾಡಬೇಕು, ಕಾನೂನನ್ನ ಮೀರಿ ನಡ್ಕೋಬಾರ್ದು, ಆ ರೀತಿಯಾಗಿ ನಡ್ಕೊಂಡು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಾವು ಅಂತಹ ಒಂದು ದಾರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾಗಲೂ ಕೂಡ ಪೊಲೀಸರು ಸುಳ್ಳು ಕೇಸ್ಗಳು ಹಾಕ್ತಾ ಇದ್ದಾರೆ. ಪೊಲೀಸರು ನಮ್ಮ ಮೇಲೆ ಬೇಕು ಅಂತ ಪಿತೂರಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನಮ್ಮ ಮೇಲೆ ಸುಳ್ಳು ದೂರನ್ನ ಕೊಡ್ತಾ ಇದ್ದಾರೆ. ಮಾಧ್ಯಮಗಳು ಗೊತ್ತಾಗ್ತಿಲ್ವಾ? ಮತ್ತೇನ್ ಮಾಧ್ಯಮಗಳು ಮಾಡ್ತಾ ಇರೋದು? ಬೀಟ್ ಹೋಗ್ತಾರ ಏನ್ ಮಾಡ್ತೀರಾ? ನಮ್ಗೊಂದು ಬೀಟ್ ಇರಬಾರ್ದು. ಹಂಗಾದ್ರೆ ನೀವು ಬೀಟ್ ಹಾಕ್ಸ್ಕೊಳ್ಳಿ. ಬೀಟ್ ಇದ್ರೆ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಟೈಮ್ ಬಂದಿಲ್ಲ, ನೀವು ಅಷ್ಟು ಪಕ್ಷ ಬೆಳೆದಿಲ್ಲ. ಬಂದಿಲ್ಲ ನಿಮ್ದು ಪಕ್ಷ ಬೆಳೆದಾಗ ಬಹುಶಃ ಇವತ್ತಿನ ನಾನು ಅದನ್ನೇ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ಜನ ಯಾವಾಗ ನಮ್ಮ ಪಕ್ಷದಲ್ಲಿ ಪ್ರಾಮಾಣಿಕತೆ ಉಳಿಯುತ್ತೆ ಅನ್ನೋ ವಿಚಾರಕ್ಕೆ ನಾನು ಹೇಳಿದೆ. ಹೌದು, ಪ್ರಾಮಾಣಿಕತೆ ಉಳಿಯುತ್ತೆ. ನಾವು ಯಾವಾಗ ಅಧಿಕಾರಕ್ಕೆ ಬರ್ತೀವಿ? ಜನಪ್ರಬುದ್ಧರಾದಾಗ, ಪ್ರಾಮಾಣಿಕರಾದಾಗ ನಾವು ಅಧಿಕಾರಕ್ಕೆ ಬರ್ತೀವಿ. ಅವತ್ತು ಈ ಮಾಧ್ಯಮಗಳು ಇರಲ್ಲ. ಇವತ್ತು
ಪುಂಗಾಣಿ ಹೊಡಿತಾ ಇದಾರಲ್ಲ, ಈ ಪುಂಗಾಣಿ ಹೊಡೆಯೋರು ಬೀಟ್ ಹಾಕೊಂಡು ಅಲಿತಾ ಇದಾರಲ್ಲ, ಈ ಬೀಟ್ ಹಾಕೊಂಡು ಅಲಿಯುವಂತ ಮಾಧ್ಯಮಗಳು ಅವತ್ತಿರಲ್ಲ. ನಿಮ್ಮಂತ ಯಾರು ಇವತ್ತು ಸ್ವತಂತ್ರವಾಗಿ ಮಾಧ್ಯಮಗಳನ್ನ ಕಟ್ಕೊಂಡು ನಡೆಸ್ತಾ ಇದ್ದಾರೆ ಹಲವಾರು ಜನರು, ಆ ತರದ ಪ್ರಾಮಾಣಿಕ ಜನರು ಇವತ್ತು ಅಂತ ಮಾಧ್ಯಮಗಳ ಚುಕ್ಕಾಣಿ ಹಿಡಿದಿರ್ತಾರೆ, ಅಂತ ಮಾಧ್ಯಮಗಳನ್ನ ಕಟ್ತಾರೆ. ದೇಶವನ್ನ ನಾಡನ್ನ ಉಳಿಸುವಂತ ಮಾಧ್ಯಮಗಳ ಚುಕ್ಕಾಣಿ ಅಂತವ್ರ ಕೈಯಲ್ಲಿ ಇರುತ್ತೆ. ಇವತ್ತು ಯಾರ್ದೋ ಮನೆ ಗೇಟ್ ಕೀಪರ್ ಕೆಲಸ ಮಾಡ್ತಾ ಇದಾರಲ್ಲ, ಭಿಕ್ಷೆ ಒಂದ್ ರೀತಿಯಾಗದ ಒಂಥರ ಭಿಕ್ಷೆ ಅನ್ನೋದಕ್ಕಿಂತ ಎಕ್ಸ್ಟಾರ್ಷನ್ ಮಾಡ್ಕೊಂಡು ಬದುಕ್ತಾ ಇದಾರಲ್ಲ. ಸೊ ಈ ಜನ ಯಾವತ್ತೂ ಅವತ್ತಿರಲ್ಲ. ಹಾಗಾಗಿ ಒಟ್ಟಾರೆ ವ್ಯವಸ್ಥೆ ಒಟ್ಟಾರೆ ಸಮಾಜ ಬದಲಾವಣೆ ಆದಾಗ ನಾವು ಅಧಿಕಾರಕ್ಕೆ ಬರ್ತೀವಿ. ಅವತ್ತು ಜನರು ಬದಲಾಗಿರ್ತಾರೆ, ಆಡಳಿತವೂ ಬದಲಾಗುತ್ತೆ, ಮಾಧ್ಯಮದವರು ಬದಲಾಗಿರ್ತಾರೆ. ಹಾಗಾಗಿ ಅವತ್ತು ನಾವು ಇವತ್ತೇನು ಬೇರೆ ಬೇರೆ ದೇಶಗಳಿಗೆ ನಾವು ಕಂಪ್ಯಾರಿಸನ್ ಮಾಡ್ಕೊತಾ ಇದೀವಿ, ಚೈನಾ ಅಷ್ಟು ಮುಂದುವರೆದಿದೆ, ಅಮೆರಿಕ, ಯುರೋಪ್ ಕಂಟ್ರೀಸ್ ಇಷ್ಟು ಮುಂದುವರೆದಿದೆ ಅಂತೇಳಿ ನಾವೇನ್ ಮಾತಾಡ್ತಾ ಇದೀವಿ, ಅಂತ ಒಂದು ಮಾದರಿ ಹಂತಕ್ಕೆ ಭಾರತವು ಕೂಡ ಹೋಗೋದಕ್ಕೆ ಅವತ್ತು, ನಮ್ಮ ರಾಜ್ಯವೂ ಸೇರಿದಂಗೆ ಭಾರತ ಹೋಗೋದಕ್ಕೆ ಅವತ್ತು ಸಾಧ್ಯವಾಗುತ್ತೆ ಹೊರತು ಇವತ್ತಿನ ಮಾಧ್ಯಮಗಳು ಮತ್ತೆ ಇವತ್ತಿನ ಸಮಾಜದಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ವಿಚಾರ ನಾನಿಲ್ಲಿ ಹೇಳ್ಬೇಕು. ಇವತ್ತು ಹೇಗಾಗಿದೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾನು ಒಂದು ಹೋಟ್ಲ್ ನಡೆಸ್ತಾ ಇದ್ದೀನಿ, ಒಂದು ಹೋಟ್ಲ್ ಇದೆ ನಮ್ದು. ನಾ ಏನ್ ಮಾಡ್ತಿದೀವಿ, ಆಕ್ಚುಲಿ ನಾವು ಬೇಕೂಫೆ, ಬಹುಶಃ ನಾನು ಮತ್ತೆ ನಮ್ಮ ಪಾರ್ಟ್ನರ್ ಇಬ್ರು ಬೇಕೂಫ್ಗಳೇ. ನಾವು ಒಂದು ಹೋಟ್ಲು ಮಾಡಿ 6 ವರ್ಷ ಆಯ್ತು, ನಡೆಸ್ತಾ ಇದೀವಿ ಹೋಟ್ಲು, 6 ವರ್ಷದಿಂದ ನಡೆಸ್ತಾ ಇದೀವಿ. ಫೇಮಸ್ ಹೋಟ್ಲು ನಮ್ದು, ಪೀಣ್ಯದಲ್ಲಿ ಫೇಮಸ್ ಹೋಟ್ಲು. ದಿವಸನೇ ನಮ್ಗೆ ಫುಟ್ಬಾಲ್ ಒಂದು 200-250 ಜನರು ಫುಟ್ಬಾಲ್ ಇರುತ್ತೆ. ಆದ್ರೂ ನಮ್ಗೆ ಇವತ್ತು ಅಲ್ಲಿ ಲಾಭ ಮಾಡೋದಕ್ಕಾಗ್ತಿಲ್ಲ. ಅಷ್ಟು ದೊಡ್ಡ ಹೋಟ್ಲಲ್ಲಿ 200-300 ಜನ ಫುಟ್ಬಾಲ್ ಇರುವಂತ ಹೋಟ್ಲಲ್ಲಿ ನಾವು ಸಾವಿರಗಳಲ್ಲಿ ನಾವು ಇವತ್ತು ದುಡಿಮೆ ನೋಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಹೋಟೆಲ್ಗಳ ಮಾಲೀಕರು ತಾವು ಯಾವ್ದನ್ನ ತಿನ್ನೋದಕ್ಕಾಗಲ್ವಲ್ಲ, ತಾವು ತಿನ್ನೋದಕ್ಕೆ ಆಗದೆ ಇರೋದನ್ನ ಜನರಿಗೆ ಕೊಟ್ಟು ತಿನ್ನಿಸ್ತಾ ಇದ್ದಾರೆ. ಆ ಮುಖಾಂತರ ದುಡ್ಡನ್ನು ಮಾಡ್ತಾ ಇದ್ದಾರೆ. ಎಥಿಕ್ಸ್ ಇಲ್ಲ ಹೋಟೆಲ್ ಮಾಲೀಕ. ನಾನು ಹೋಟೆಲ್ ಮಾಲೀಕರಿಗೆ ಪಾಪ ಬೇಜಾರು ಮಾಡ್ಕೋಬಾರ್ದು, ಕೇವಲ ಹೋಟೆಲ್ ಮಾಲೀಕರಿಗೆ ಹೇಳ್ತಾ ಇಲ್ಲ, ಎಲ್ಲೂ ಎಥಿಕ್ಸ್ ಇಲ್ಲ. ಡಾಕ್ಟರ್ಗಳು ಇವತ್ತು ಕನಿಷ್ಠ ಎಥಿಕ್ಸ್ ಅನ್ನ ಇಟ್ಕೊಂಡು ಇವತ್ತು ಡಾಕ್ಟರ್ಗಳು ಟ್ರೀಟ್ಮೆಂಟ್ ನ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇಲ್ಲ. ಜನರಿಗೆ ಇವತ್ತು ನಾನು ಫಾರ್ಮಾಸಿಸ್ಟ್ ಹೇಳ್ತೀನಿ, ಅನಗತ್ಯವಾಗಿರುವಂತ ಔಷಧಿಗಳನ್ನ ಇವತ್ತು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳು. ಆಮೇಲೆ ನೋಡಿ ನೀವು, ಡಾಕ್ಟರ್ ಇವತ್ತು ಆಸ್ಪತ್ರೆಗಳು ಹೆಜ್ಜೆಗೂ ಗಲ್ಲಿಗೂ ಆಸ್ಪತ್ರೆಗಳೆಲ್ಲ ಅದು ಐಷಾರಾಮಿ ಹೋಟೆಲ್ಗಳ ರೀತಿಯಲ್ಲಿ ಇವತ್ತು ಇಟ್ಕೊಂಡು ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಸುಲಿಗೆ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳು ಅವ್ರದೇ ಶಾಲೆ ಕಾಲೇಜುಗಳನ್ನ ಇಟ್ಕೊಂಡು ಡಾಕ್ಟರ್ಗಳು ಸುಲಿಗೆ ಮಾಡ್ತಾ ಇದ್ದಾರೆ. ಹೋಟೆಲ್ ಮಾಲೀಕರು ತಾವು ತಿನ್ನಕ್ಕಾಗದೇ ಇರೋದನ್ನ ಜನರಿಗೆ ತಿನ್ಸೋದಕ್ಕೆ ಮುಂದಾಗಿದ್ದಾರೆ. ರೈತರು ತಾವು ಬೆಳೆದು ತಾವು ತಿನ್ನಕ್ಕಾಗದೇ ಇರುವಂತಹ ತರಕಾರಿಗಳನ್ನ ಮತ್ತೆ ಇದನ್ನ ಇವತ್ತು ಆ ಪೆಸ್ಟಿಸೈಡ್ ಅದು ಇದು ಎಲ್ಲವನ್ನ ತುಂಬಿ ಜನರಿಗೆ ಆಗ್ತಾ ಇದ್ದಾರೆ. ಒಟ್ಟಾರೆ ಇಡೀ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಒಂದ್ ರೀತಿಯಾಗಿ ಇವತ್ತು ಏನೋ ಒಂದ್ ಆಗ್ಲಪ್ಪ, ನನಗೇನೋ ಬರ್ಬೇಕಾಗಿರೋದು ಸಿಕ್ಕರೆ ಸಾಕಪ್ಪ, ನನಗೇನೋ ಬರ್ಬೇಕಾಗಿರೋದು ಬಂದ್ರೆ ಸಾಕಪ್ಪ ಅನ್ನುವಂತಹ ಮಟ್ಟದಲ್ಲಿ ಇವತ್ತಿದ್ದೀವಿ. ಅದ್ರ ಪರಿಣಾಮ ಏನಾಗ್ತಾ ಇದೆ, ರೈತರು ಇವತ್ತು ತಾನು ತಿನ್ನಕ್ಕಾಗದೇ ಇರೋದನ್ನ ಜನರಿಗೆ ಪೆಸ್ಟಿಸೈಡ್, ಗೊಬ್ಬರ, ಆಳುಮೂಳೆ ಎಲ್ಲ ಹಾಕಿ ಮಾರ್ತಾ ಇದ್ದಾರೆ. ಹಿಂದೆ ಎಲ್ಲ ಸಣ್ಣ ಕೀರೆ ಮಡಿ ಇಟ್ಕೊಂಡು ನೀವು ಹಳ್ಳಿಯಿಂದ ಬಂದ್ರೆ ಗೊತ್ತಿರುತ್ತೆ, ಮನೆ ಪಕ್ಕನೆ ಕೀರೆ ಮಡಿ ಇಟ್ಕೊಂಡು ನಾವು ಬೆಳ್ಕೊಂಡು ತಿಂತಾ ಇದ್ವಿ, ಆರೋಗ್ಯವಾಗಿದ್ವಿ. ಅವಾಗ ಯಾವಾಗ ಇದು ಅತಿ ಹೆಚ್ಚು ರಸಗೊಬ್ಬರ ಹಾಕಿ ಕೀಟನಾಶಕಗಳನ್ನ ಹೊಡೆದು ತರಕಾರಿಗಳು ಹೆಚ್ಚೆಚ್ಚು ಬೆಳೆದು ಶುರು ಮಾಡಿದ್ರು, ಹೆಚ್ಚೆಚ್ಚು ಮಾರ್ಕೆಟ್ಗೆ ಬರೋ ಶುರು ಆಯ್ತು. ನಾವು ಅಷ್ಟೆಲ್ಲ ಕಷ್ಟ ಬಿಟ್ಟು ಇಲ್ಲಿ ಕಿರೆ ಮಡಿ ಬೆಳೆಸ್ಕೊಂಡು ನಾವೇನ್ ಮಾಡೋದು ಅಂತೇಳಿ ಜನ ಏನ್ ಮಾಡಿದ್ರು, ಕಿರೆ ಮಡಿ ಎಲ್ಲ ಬಿಟ್ರು, ಮನೆ ಪಕ್ಕ ಕೈತೋಟ ಬಿಟ್ರು, ನೇರವಾಗಿ ಪ್ಯಾಟರ್ನ್ ತಗೊಂಡ್ಬಂದು ಬಳಸಕ್ ಶುರು ಮಾಡಿದ್ರು. ಈಗ ಏನಾಯ್ತು, ಮನೆಯಲ್ಲಿ ಯಾವ್ದಾದ್ರು ಒಂದು ಕುಟುಂಬದಲ್ಲಿ ನಿಮ್ ಸ್ನೇಹಿತರ ವಲಯದಲ್ಲಿ ಒಬ್ಬೊಬ್ರು ಮನೆಯಲ್ಲಿ ಕ್ಯಾನ್ಸರ್ ರೋಗಿಗಳು. ಹೌದಲ್ವಾ, ನಾವು ಕೇಳ್ತಿದೀವಲ್ವಾ. ನೋಡಿ, ನಾವು ಬದಲಾದ್ರೆ ಎಷ್ಟು ಮಾರಕ ಆಗುತ್ತೆ ಅಂತ. ಸೊ ಒಟ್ಟಾರೆ ಆ ತರದ ಕ್ಯಾನ್ಸರ್ ರೋಗಿಗಳು ಬಂದಿವ ಜನರಿಗೆ ಮತ್ತೆ ನಾವು ಆರ್ಗ್ಯಾನಿಕ್ ತಿನ್ಬೇಕು ಅಂತ ಅನಿಸ್ತಾ ಇದಿಲ್ಲ. ಮತ್ತೆ ಆರ್ಗ್ಯಾನಿಕ್ ತರಕಾರಿ ಹುಡ್ತಾ ಇದಾರಲ್ಲ ಜನರು. ರಾಜಕಾರಣವು ಹಾಗೇನೆ, ಆರ್ಗ್ಯಾನಿಕ್ ಅನ್ನೋದೇ ಮೋಸ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.